ರಸಾಯನ ಈ ಸ್ತೋತ್ರ, ದ್ವಾದಶ ಸ್ತೋತ್ರ. ಈ ಎರಡನೇ ಲೈನು 16 ಪದ್ಯದಲ್ಲೂ ಕಾಮನ್ನು, ಅದು ಬೇರೆ ಇಲ್ಲ. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ, ಅದು 16 ಪದ್ಯಕ್ಕೂ ಸಮಾನ. ಮೊದಲನೆಯ ಸಾಲು ಬೇರೆ ಬೇರೆ ಇರ್ತದೆ, ಎರಡನೇ ಸಾಲು ಪೂರ್ತಿ ಅದೇ. ಅದನ್ನು ಅನುಪಲ್ಲವಿಯ ಹಾಗೆ ಪಲ್ಲವಿಯ ಹಾಗೆ ಎಲ್ಲರೂ ಶಿಷ್ಯರು ಒಟ್ಟಿಗೆ ಕೋರಸ್ ಆಗಿ ಹಾಡಬೇಕು. ಈ ಮೊದಲ ಆಚಾರ್ಯ ಏನು ಹಾಡಿದರು? ಅತಿಮತ ತಮೋಗಿರಿ ಸಮಿತಿ ವಿಭೇದನ ಪಿತಾಮಹ ಭೂತಿದ ಗುಣಗಣ ನಿಲಯ ಅಂದರು. ಅತಿಮತ ತಮೋಗಿರಿ, ಅತಿಮತ ಭಗವಂತನಿಗೆ ಇದು ಸಂಬೋಧನೆ. ಅತಿಮತ ಎಲ್ಲರಿಗಿಂತ ಅತೀತನಾದವನು, ಎಲ್ಲಕ್ಕಿಂತ ಅತೀತನಾದವನು, ಅಧಿಕನಾದವನು ಅಂತ ಮನನ ಮಾಡಿದೆ. ಜ್ಞಾನಿಗಳ ಮನನಕ್ಕೆ ಗೋಚರನಾದವ ನೀನು ಅತಿಮತ, ಎಲ್ಲಕ್ಕಿಂತ ಅತೀತವಾದ ಶಕ್ತಿ ಅಂತ ಜ್ಞಾನಿಗಳು ಮನನ ಮಾಡಿದಂಥ ರೂಪ. ಯಾಕೆ ಹಾಗೆ ಮನನ ಮಾಡಿದರು ಅಂದರೆ, ತಮೋಗಿರಿ ಸಮಿತಿ ವಿಭೇದನ. ತಮೋಗಿರಿ ನಾವು ನಮ್ಮೊಳಗೆ ಬೆಳೆಸಿಕೊಂಡಂಥ ಕತ್ತಲು ಅಂದರೆ ಅಜ್ಞಾನ ಅಂತ. ನಮ್ಮೊಳಗೆ ತುಂಬಿದಂಥ ಕತ್ತಲು ಎಷ್ಟು ದೊಡ್ಡದಿದೆ ಅಂದರೆ ಅದು ಬೆಟ್ಟದ ಗಾತ್ರದಷ್ಟು ಬೆಳೆದು ಬಿಟ್ಟಿದೆ. ನಮಗೆ ನಮ್ಮಲ್ಲಿರುವ ಅಜ್ಞಾನದ ಬಗ್ಗೆ ಎಚ್ಚರ ಇಲ್ಲವೇ ಇಲ್ಲ. ನಮ್ಮಲ್ಲಿರುವ ಜ್ಞಾನದ ಬಗ್ಗೆ ಮಾತ್ರ ನಾವು ಓವರ್ ಕಾನ್ಷಿಯಸ್, ನಮಗೆ ಅಷ್ಟು ಗೊತ್ತಿದೆ ಎಷ್ಟು ಗೊತ್ತಿದೆ ಅಂತ. ಆದರೆ ಎಷ್ಟು ಗೊತ್ತಿಲ್ಲ ಅನ್ನೋದನ್ನು ಲೆಕ್ಕ ತೆಗೆದರೆ, ಗೊತ್ತಿರೋದು ಪಟ್ಟಿ ಮಾಡುವ, ಗೊತ್ತಿಲ್ಲದ್ದು ಪಟ್ಟಿ ಮಾಡುವ. ಆಗ ಎಂಥ ವಿದ್ವಾಂಸನೇ ಇರಲಿ, ಅವನಲ್ಲಿ ಇರತಕ್ಕಂಥ ಜ್ಞಾನಕ್ಕಿಂತ ಅಜ್ಞಾನ ಹೆಚ್ಚು. ಅದರಿಂದ ನಾವು ಯಾವಾಗಲೂ ಅಜ್ಞಾನದ ಬಗ್ಗೆ ಅದು ಇರುತ್ತೆ ಬಿಡ್ರಿ, ಅದರ ಬಗ್ಗೆ ಏನು ಲೆಕ್ಕಾಚಾರ, ನಮ್ಮ ಜ್ಞಾನದ ಬಗ್ಗೆ ನೋಡ್ರಿ, ನಾವು ದೊಡ್ಡ ವಿದ್ವಾಂಸರು ಅಂತೇವೆ. ಆ ತಮಸ್ಸಿನ ಬೆಟ್ಟ ಅದು ಎಷ್ಟು ದೊಡ್ಡದಿದೆ ಅಂದರೆ ಬ್ರಹ್ಮಾಂಡ ಗಾತ್ರದ ಬೆಟ್ಟವಾಗಿ ಒಳಗೆ ಕೂತು ಬಿಟ್ಟಿದೆ. ತಮೋಗಿರಿ ಅಂತ. ಅಜ್ಞಾನದ ಕತ್ತಲು ಪರ್ವತದಂತೆ ಒಳಗೆ ತುಂಬಿಬಿಟ್ಟಿದೆ. ಅದು ಒಳಗೆ ತುಂಬಿದ್ದು ಅದು ಎಷ್ಟು ಭಾರವಾಗಿದೆ ಅಂದರೆ ಆ ಪರ್ವತದ ಭಾರಕ್ಕೆ ನಾವು ಕುಸಿದು ನಮ್ಮ ವ್ಯಕ್ತಿತ್ವವೇ ಇಲ್ಲ ಆಗುವಷ್ಟು ಭಾರವಾಗಿ ನಮ್ಮ ಮೇಲೆ ಕೂತು ಬಿಟ್ಟಿದೆ ಅಜ್ಞಾನದ ಕತ್ತಲು. ಅಜ್ಞಾನವನ್ನು ಬೆಳೆಸಲಿಕ್ಕೆ ಆದರೂ ನಾವು ಬೆಳೆಸಿದೆವು, ಅದನ್ನು ತೆಗೀಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಈಗ ಅದು ಬೆಳೆದು ಬಿಟ್ಟಿದೆ, ಅದನ್ನು ತೆಗೆಯೋದು ಹೇಗೆ ಅಂತ. ಗಿರಿ ಅಂದರೆ ಒಂದೇ ಗಿರಿ ಅಲ್ಲ ಅಂತಾರೆ ಅವರು, ಗಿರಿ ಸಮಿತಿ ಅಂತ. ಸಮಿತಿ ಅಂದರೆ ಅದರ ಸಮೂಹ, ಬೆಟ್ಟಗಳ ಸಾಲು, ಅಜ್ಞಾನದ ಬೆಟ್ಟಗಳ ಸಾಲೇ ಬೆಳೆದು ಬಿಟ್ಟಿದೆ ಒಳಗೆ. ಅದನ್ನು ಆ ಬೆಟ್ಟವನ್ನು ಭೇದನ ಮಾಡಬೇಕಾಗಿದ್ದರೆ ಅದು ನೀನೇ ಮಾಡಬೇಕು. ನಮಗೆ ಜ್ಞಾನಪ್ರದನೂ ನೀನು, ಅಜ್ಞಾನಪ್ರದನೂ ನೀನು. ಅಜ್ಞಾನವನ್ನು ಕೊಟ್ಟೆ, ಈಗ ಜ್ಞಾನವನ್ನು ಕೊಡುವಂತ ನಾವು ಪ್ರಾರ್ಥಿಸ್ತೇವೆ. ತಮೋಗಿರಿ ಸಮಿತಿ ವಿಭೇದನ. ಅತಿಮತ ತಮೋಗಿರಿ ಅಂತಲೂ ಆಗಬಹುದು, ಅತಿಶಯವಾಗಿ ಬೆಳೆದದ್ದು ಅಂತ ಗಮನಕ್ಕೆ ಅನುಭವಕ್ಕೆ ಬಂದಿರತಕ್ಕಂಥ ತಮಸ್ಸು ಅಂತಕ್ಕಂಥ ಗಿರಿ. ಆ ಗಿರಿಯ ಸಮಿತಿಯನ್ನ, ಸಮೂಹವನ್ನ ನೀನು ಭೇದನ ಮಾಡಬೇಕು. ಅತಿಮತ ತಮೋಗಿರಿ ಸಮಿತಿ ವಿಭೇದನ. ಪಿತಾಮಹ ಭೂತಿದ, ಅದನ್ನು ಪಿತಾಮಹ ಭೂತಿದ ಪದಪಾಠ ಹಾಗೆಯೇ. ತಮೋಗಿರಿ ಸಮಿತಿಯೇ ಅದನ್ನು ಹಾಡುವಾಗ ಮಾತ್ರ, ಹಾಡುವಾಗ ಅದು ಬೇರೆ ಬೇರೆ ರಾಗಗಳಲ್ಲಿ ಬೇರೆ ಬೇರೆ ರೀತಿ ಎಳೆದು ಹೇಳ್ಬೋದು, ಅದೇನೋ ತಪ್ಪಲ್ಲ. ಇದು ಮಾತ್ರೆಗಳಿಗೆ ಆಗುವಾಗ ಪಿತಾಮಹ ಪಿತಾಮಹ ಅಷ್ಟೇ, 4 ಮಾತ್ರೆ ನಿಲ್ಬೇಕು. ಪಿತಾಮಹ ಅಂದರೆ 5 ಮಾತ್ರೆ ಆಗಿಬಿಡುತ್ತೆ. ಪಿತಾಮಹ ಭೂತಿದ ಗುಣಗಣ ನಿಲಯ ಅಂತ ಪಿತಾಮಹ ಪದಪಾಠ. ಪಿತಾಮಹ ಅಂತಂದರೆ ಈ ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹ ಅಂತ ಹೇಳುವಾಗೆ. ಜಗತ್ತಿಗೆಲ್ಲ ಪಿತಾಮಹ ಅಂದರೆ ಚತುರ್ಮುಖನಿಗೆ ಹೆಸರು. ಜಗತ್ತಿಗೆ ಅಜ್ಜನಾದವ ಪಿತಾಮಹನಿಗೆ, ಜಗತ್ತಿಗೆ ಅಜ್ಜನಾದವ, ಅವರಿಗಲ್ಲ, ಆಚಾರ್ಯರಿಗಲ್ಲ. ಜಗತ್ತಿಗೆ ಪಿತಾಮಹನಾಗಿರತಕ್ಕಂಥ ಚತುರ್ಮುಖ ಮತ್ತು ಪ್ರಾಣದೇವರು ಅವರೇ ಪಿತಾಮಹ ಅಂದರೆ ತಾನೂ ಹೌದು. ಪಿತಾಮಹ ಭೂತಿದ ಅಂದರು. ಜಗತ್ತಿಗೆಲ್ಲ ಪಿತಾಮಹನಾಗಿರತಕ್ಕಂಥ ಚತುರ್ಮುಖನಿಗೆ ಭೂತಿಯನ್ನು ಕೊಟ್ಟವ. ಭೂತಿ ಅಂತಂದರೆ ಸುಖ ಅಂತ ಒಂದು ಅರ್ಥ ನಿನ್ನೆ ಹೇಳಿದ್ದೆ ನಾನು. ಸುಖ ಮತ್ತು ಐಶ್ವರ್ಯ, ಒಡೆತನ ಮತ್ತು ಉನ್ನತಿಕೆ ಅಂತ. ಜಗತ್ತನ್ನೆಲ್ಲ ನಿಯಂತ್ರಿಸುವ ಒಡೆತನವನ್ನು ಬ್ರಹ್ಮದೇವರಿಗೆ ಕೊಟ್ಟು, ಇಡೀ ವಿಶ್ವ ಬ್ರಹ್ಮದೇವರ ಅಧೀನ. ಅಂಥ ಒಡೆತನ ಐಶ್ವರ್ಯ ಬ್ರಹ್ಮದೇವರದ್ದು. ಆಮೇಲೆ ಉನ್ನತಿಕೆ, ಇನ್ನೂ ಅವರಕ್ಕಿಂತ ಎತ್ತರದ ಇನ್ನೊಂದು ಜೀವ ಇಲ್ಲ, ಅಂಥ ಉನ್ನತಿಕೆ. ಮತ್ತು ಭೂತಿ ಅಂದರೆ ಸುಖ. ಅವರು ಶತಾನಂದ, ಆನಂದದ 100 ಆನಂದಗಳನ್ನು ಹೆಚ್ಚು 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 ಹೇಳಿ ಆ ಆನಂದದ ಕೊನೆಯಲ್ಲಿರ್ತಕ್ಕರು ಬ್ರಹ್ಮದೇವರು. ಅವರಿಗಿಂತ ಹೆಚ್ಚು ಸುಖ ಇರತಕ್ಕಂಥ ಜೀವವೂ ಇಲ್ಲ. ಆದ್ದರಿಂದ ಪಿತಾಮಹನಿಗೆ ಆನಂದದ ವಿಭೂತಿಯನ್ನು ಕೊಟ್ಟವ, ಎಲ್ಲದರ ಒಡೆತನದ ವಿಭೂತಿಯನ್ನು ಕೊಟ್ಟವ, ಉನ್ನತಿಕೆಯ ಭೂತಿಯನ್ನು ಕೊಟ್ಟವ ನೀನು. ಪಿತಾಮಹ ಭೂತಿದ ಗುಣಗಣ ನಿಲಯ. ನೀನು ಸ್ವತಃ ಎಲ್ಲ ಗುಣಗಳ ಸಮುದಾಯವೇ ನಿನ್ನ ಸ್ವರೂಪವಾಗಿರತಕ್ಕ, ಎಲ್ಲ ಗುಣಗಳಿಗೆ, ಗುಣದ ಸಮುದಾಯಗಳಿಗೆ ನೆಲೆಯಾದಂಥ ರೂಪವುಳ್ಳವ.
ಹೀಗೆ ಭಗವಂತನನ್ನು ಮೊದಲ ಸಾಲಿನಲ್ಲಿ ಆಚಾರ್ಯ ಸ್ತೋತ್ರ ಮಾಡಿದಾಗ ಆಮೇಲೆ ಸಮಷ್ಟಿಯಾಗಿ ಹೇಳತಕ್ಕಂಥದ್ದು ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಶುಭತಮ ಕಥಾಶಯ, ಶುಭತಮ ಕಥಾ, ಶುಭತಮ ಕಥಾಶಯ ಅಂತಲೂ ಆಗಬಹುದು. ಅದನ್ನು ಬೇಕಿದ್ರೆ ಶುಭತಮ ಕಥಾಶಯ ಅಂತಲೂ ಪದಚ್ಛೇದ ಮಾಡಬಹುದು. ಎರಡು ವಿಧ ಪದಚ್ಛೇದವೂ ಮಾಡಬಹುದು. ಕಥಾಶಯ ಅಂತಲೇ ಪದಚ್ಛೇದ ಮಾಡಬೇಕು ಅಂತೇನೂ ಇಲ್ಲ. ಶುಭತಮ ಕಥಾ ಅಂದರೆ ಒಳ್ಳೆಯ ಕಥೆಗಳು, ಶುಭತಮ ಒಳ್ಳೆಯ ಕಥನ ಉಳ್ಳವರು, ಒಳ್ಳೆಯ ಮಾತನ್ನು ಆಡುವವರು. ಶುಭತಮವಾದ ಕಥನ ಉಳ್ಳವರು ಶುಭತಮ ಕಥರು ಅಂದರೆ ಒಳ್ಳೆಯದನ್ನು ಆಡುವವರು, ಭಗವಂತನ ಗುಣಗಳನ್ನು ಸದಾ ಆಡುವವರು, ಭಗವಂತನ ಗುಣಗಾನ ಮಾಡುವವರು, ಅವರು ಶುಭತಮ ಕಥರು. ಅಂಥವರಲ್ಲಿ ಶೇತೆ ಸದಾ ನೆಲೆಸಿರುವವನು. ಯಾರು ಭಗವಂತನ ಗುಣಗಾನ ಮಾಡ್ತಾರೆ ಅವರಲ್ಲಿ ಭಗವಂತ ಸದಾ ಸನ್ನಿಹಿತನಾಗಿದ್ದಾನೆ. ಶುಭತಮ ಕಥಾಶಯ. ಆಮೇಲೆ ಶುಭತಮ ಕಥಾಶಯ ಅಂತಿದ್ರೂ ಕೂಡ ಶುಭತಮವಾದಂಥ ಕಥನಗಳು, ಪ್ರವಚನಗಳು, ಮಾತುಗಳು, ಅಂಥ ಗುಣಗಾನಗಳು ಎಲ್ಲಿ ನಡೀತಾವೆ ಅಲ್ಲಿ ಬಂದು ಸನ್ನಿಹಿತನಾಗಿರ್ತಾನೆ. ಶುಭತಮ ಕಥಾಶಯ ಪರಮ ಸದೋದಿತ, ಪರಮ ಎಲ್ಲಕ್ಕಿಂತ ಶ್ರೇಷ್ಠವಾದ ವಸ್ತು, ಸದಾ ಉದಿತ. ಸೂರ್ಯಚಂದ್ರಾದಿಗಳ ಒಳಗಿದ್ದು ಬೆಳಕು ನೀಡುವವನು ಅವನೇ. ಆದರೂ ಸೂರ್ಯಚಂದ್ರಾದಿಗಳು ಸದಾ ಉದಿತರಲ್ಲ. ಒಬ್ಬನು ಹಗಲು ಉದಿತ, ಒಬ್ಬನು ರಾತ್ರಿ ಉದಿತ. ಇವನು ಹಗಲು ರಾತ್ರಿ ಬೆಳಗತಕ್ಕಂಥ ತೇಜಸ್ಸು ಇದು. ಆಮೇಲೆ ಜಗದೇಕ ಕಾರಣ, ಜಗದೇಕ ಕಾರಣ, ಜಗದೇಕ ಕಾರಣ, ಜಗತ್ತಿಗೆ ಏಕಮಾತ್ರ ಕಾರಣನಾದವ. ಜಗತ್ತಿಗೆ ಉಳಿದವರು ಅನೇಕ ಮಂದಿ ಕಾರಣ ಇರಬಹುದು, ಆದರೆ ಎಲ್ಲರಿಗೂ ಕಾರಣನಾದಂಥ, ಕಾರಣಗಳಿಗೆ ಕಾರಣನಾದ, ಮುಖ್ಯ ಕಾರಣನಾದವ ಅಂಥ ಭಗವಂತ. ಅವನನ್ನು ರಮ ರಮ, ನೀನು ವಿಹರಿಸು ವಿಹರಿಸು ನಿನ್ನ ಭಕ್ತರ ಹೃದಯದಲ್ಲಿ ಅಂತ ಹೇಳ್ತಾನೆ. ರಮ ರಮ ಅನ್ನೋದನ್ನು ಕ್ರಿಯಾಪದವಾಗಿಟ್ಟುಕೊಂಡು ಮತ್ತು ಅದನ್ನು ದೀರ್ಘವಾಗಿಟ್ಟುಕೊಂಡು ಎರಡು ವಿಧವಾಗಿಯೂ ಅರ್ಥ ಮಾಡಲಿಕ್ಕೆ ಸಾಧ್ಯ ಇರುವಂಥ ರಚನೆ ಇದು. ರಮ ರಮ, ವಿಹರಿಸು ವಿಹರಿಸು ಅಂತ. ಸಂಸ್ಕೃತದ ವ್ಯಾಕರಣ ಪ್ರಕಾರ, ಈಗದ ವ್ಯಾಕರಣ ಪ್ರಕಾರವೂ ರಮ ರಮ ಅಂದರೆ ವಿಹರಿಸು ಅಂತ ಅರ್ಥ ಆಗೋದಿಲ್ಲ. ರಮಸ್ವ ರಮಸ್ವ ಅಂತ ಹೇಳಬೇಕು, ಅದು ಆತ್ಮನೇಪದಿ. ಅಂದರೆ ಆಚಾರ್ಯರು, ನಾವು ನಿನ್ನೆ ನೋಡಿದ್ದೆವು, ಮೊನ್ನೆ ನೋಡಿದ್ದೆವು, ಎಲ್ಲ ಸ್ತೋತ್ರಗಳಲ್ಲಿ ನೋಡಿದ್ದೆವು, ಅವರು ಆತ್ಮನೇ ಪದವನ್ನು ಪರಸ್ಮೈ ಪದವಾಗಿ ಬದಲಿಸಿ ಪ್ರಯೋಗ ಮಾಡ್ತಾರೆ. ಅದು ಮತ್ತೆ ವೈದಿಕ ಪ್ರಯೋಗ. ಹಾಗಾಗಿ ರಮಸ್ವ ಅನ್ನೋ ರೂಪವನ್ನು ರಮಾನ್, ರಮ ರಮ, ವಿಹರಿಸು ವಿಹರಿಸು, ನಮ್ಮ ಹೃದಯದಲ್ಲಿ ಬಂದು ನೀನು ವಿಹರಿಸು. ಯಾಕೆಂದರೆ ನೀನು ನಮಗೆ ರಮಣ, ಸ್ವಾಮಿ, ನಮಗೆ ಆನಂದವನ್ನು ಕೊಡತಕ್ಕವ. ರಮ ಅನ್ನುವುದನ್ನೇ ದೀರ್ಘವಾದ ಪದಭಾಷೆ ಇಟ್ಟುಕೊಂಡ್ರೆ ನೀನು ರಮ, ಭಗವಂತನ ಸಂಬೋಧನೆ ಅದು. ಯಾಕೆಂದರೆ ರಮ ಅಂದರೆ ಏನು? ರಮತೆ ಇತಿ ರಮಃ, ರಮತೆ ಇತಿ ರಾಮಃ. ರಾಮಕ್ಕೂ ರಮಕ್ಕೂ ಒಂದೇ ನಿರ್ವಚನ. ಆದ್ದರಿಂದ ನೀನು ರಾಮ, ಅದರಿಂದ ನೀನು ರಮನೂ ಹೌದು. ಇವಾಗ ರಾಮ ಅನ್ನೋದು ಪುಲ್ಲಿಂಗ ಶಬ್ದ, ರಮ ಅನ್ನೋದು ಸ್ತ್ರೀಲಿಂಗ ಶಬ್ದ, ಎರಡಕ್ಕೂ ನಿರ್ವಚನ ಒಂದೇ. ಅದನ್ನ ರಮ ಅಂದರೂ ರಾಮ ಅಂದರೂ ಸಂಸ್ಕೃತದಲ್ಲಿ ಏನು ವ್ಯತ್ಯಾಸ ಇಲ್ಲ. ನೀನು ರಮ, ಅದರಿಂದ ನೀನು ರಾಮ. ನೀನು ರಮ ರಮಣ ಅಂದರು, ಹರಸ್ವ ಮಾಡಿದರು. ರಮೇಯ ರಮಣ ಅಂತ ಅರ್ಥ, ಅದು ಅರ್ಥವೇ. ರಮೇಯ ರಮಣ ಅಂದರೆ ರಮಾರಮಣ ಅಂತ ಹೇಳಬೇಕು. ಸಾಮಾನ್ಯ ಸಂಸ್ಕೃತ ಭಾಷೆ ಗೊತ್ತಿಲ್ಲದೇ ಇದ್ದವರು ಕೂಡ ರಮಾರಮಣ ಅಂತ ಹೇಳ್ತಾರೆ, ರಮರಮಣ ಅಂತ ಹೇಳೋದಿಲ್ಲ. ರಮಾರಮಣ, ಶ್ರೀಮದ್ ರಮಾರಮಣ ಗೋವಿಂದ ಅಂತಾರೆ. ಅದನ್ನ ರಮರಮಣ ಅಂತ ಅನ್ನೋದಿಲ್ಲ ಯಾರು ಕೂಡ. ಆಚಾರ್ಯರು ರಮಾ ಅನ್ನೋ ಶಬ್ದವನ್ನು ರಮರಮಣ ಅಂತ ಪ್ರಯೋಗ ಮಾಡ್ತಾರೆ. ಅದು ಒಂದು ಛಂದಸ್ಸಿನಲ್ಲಿ ಹ್ರಸ್ವ ಮಾಡುವುದು ಒಂದು ಆಯಿತು. ಇನ್ನೊಂದು ರಮ ಶಬ್ದವನ್ನು ರಮೆಯಲ್ಲಿ ಪ್ರಯೋಗಿಸ್ತಾರೆ ಆಚಾರ್ಯರು, ಪುಲ್ಲಿಂಗದಲ್ಲಿ ಪ್ರಯೋಗಿಸ್ತಾರೆ. ಕಾರಣ ಏನು ಅಂತಂದರೆ ಅವರೇ ಒಂದು ಕಡೆ ಹೇಳಿದ್ದಾರೆ. ಏನು ಅಂದರೆ ಪುಮಚ್ಛಕ್ತಿಮತಿ ನಾರಿ ಪುಂಶಬ್ದೇನಾಪಿ ಭಣ್ಯತೆ ಅಂತ. ಹೆಂಗಸರನ್ನು ಸ್ತ್ರೀಲಿಂಗದಲ್ಲೇ ಕರಿಬೇಕಾದ ನಿಯಮ ಇಲ್ಲ ಅಂತ. ಅದು ಶಬ್ದದ ಸ್ವಭಾವ. ಅದು ಆ ಶಬ್ದ ಆ ವ್ಯಕ್ತಿಯ ಲಿಂಗವನ್ನು ಹೇಳುವುದಿಲ್ಲ. ಹೆಂಗಸರನ್ನು ಸ್ತ್ರೀಲಿಂಗದಲ್ಲೇ ಕರೆಯಬೇಕು ಅಂತೇನು ಇಲ್ಲ, ಪುಲ್ಲಿಂಗದಲ್ಲೂ ಕರೆಯಬಹುದು. ಮತ್ತು ಯಾಕೆಂದರೆ ಪುರುಷ ಅನ್ನುವ ಶಬ್ದ ಸ್ತ್ರೀವಾಚಕವೂ ಹೌದು, ಪುರುಷವಾಚಕವೂ ಹೌದು. ಅದನ್ನು ನಾನು ಮೊನ್ನೆ ಹೇಳಿದ್ದೇನೆ. ಪುರುಷ ಅಂತಂದರೆ ಅದು ಸ್ತ್ರೀವಾಚಕವೂ ಹೌದು, ಪುರುಷವಾಚಕವೂ ಹೌದು ಆ ಶಬ್ದ. ಆದ್ದರಿಂದ ಸ್ತ್ರೀಯರನ್ನು ಪುರುಷ ವಾಚಕವಾದ ಶಬ್ದದಿಂದಲೂ ಹೇಳಬಹುದು. ಯಾವಾಗ ಅಂದರೆ ಪುರುಷನಂತೆ, ಅಂದರೆ ಗಂಡಸಿನಷ್ಟು ಸಾಮರ್ಥ್ಯ ಇರುವ ಹೆಣ್ಣಾಗಿದ್ದರೆ ಆಕೆಯನ್ನು ಪುಲ್ಲಿಂಗದಿಂದಲೂ ವ್ಯವಹರಿಸಬಹುದು ಅಂತ ಒಂದು ನಿಯಮವನ್ನು, ಶಾಸ್ತ್ರದ ನಿಯಮವನ್ನು ಆಚಾರ್ಯರು ತನ್ನ ಗ್ರಂಥದಲ್ಲಿ ಒಂದು ಕಡೆ ಕೋಟ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಸರಿಯಾಗಿ ಪ್ರಯೋಗವೂ ಇದೆ. ಎಲ್ಲಿ ಅಂದರೆ ಗೀತೆಯಲ್ಲಿ
ಕ್ಷರ ಅಕ್ಷರ, ಕ್ಷರ ಪುರುಷ ಅಕ್ಷರ ಪುರುಷ ಅಂತ. ಕ್ಷರ ಪುರುಷರು ಅಂದರೆ ಬ್ರಹ್ಮಾದಿ ಜೀವರು, ಅಕ್ಷರ ಪುರುಷ ಅಂದರೆ ಲಕ್ಷ್ಮಿ. ಅವಳು ಅಕ್ಷರ ಕೂಟಸ್ಥೋ ಅಕ್ಷರ ಉಚ್ಯತೆ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ರಮೆಯೂ ಹೌದವಳು, ರಮನೂ ಹೌದು. ರಮರಮಣ ಅಂತಂದ್ರು. ಪುಲ್ಲಿಂಗದಿಂದ ರಮಶಬ್ದ ವಾಚ್ಯಳಾದವಳು ಅವಳೇ, ಸ್ತ್ರೀಲಿಂಗ ರಮಾಶಬ್ದ ವಾಚ್ಯಳಾದವಳು ಅವಳೇ. ಈ ಸೂಕ್ಷ್ಮವನ್ನು ತೋರಿಸುವುದಕ್ಕೋಸ್ಕರವೇ ಸಂಹಿತೆಯಲ್ಲಿ ರಮರಮಣ ಅಂತಾರೆ, ಪದಪಾಠದಲ್ಲಿ ರಮಾರಮಣ ಆಗಬೇಕು. ಹೀಗೆ ಶುಭತಮ ಕಥಶಯ ಪರಮ ಸದೋದಿತ ಜಗದಿಕ ಕಾರಣ ರಮ ರಮ ರಮಣ. ರಮಾರಮಣನೇ, ರಾಮನೇ, ನೀನು ರಮಿಸು, ನೀನು ರಮಿಸು, ನಮ್ಮ ಹೃದಯದಲ್ಲಿ ಬಂದು ವಿಹರಿಸು ಅಂತ ಒಂದು ಪದ್ಯ. ಎರಡನೇ ಪದ್ಯದಲ್ಲಿ ವಿಧಿಭವ ಮುಖಸುರ ಸತತ ಸುವಂದಿತ ರಮಾ ಮನೋವಲ್ಲಭ ಭೌಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಅಲ್ಲಿಯೂ ಹಾಗೆ ನೋಡಿ, ರಮಾ ಮನೋವಲ್ಲಭ ಅಂತ ಹೇಳಿದ್ರೆ ಮಾತ್ರ ತಪ್ಪುತ್ತೆ. ಅಲ್ಲೇನ ವಿಧಿಭವ ಮುಖಸುರ ಸತತ ಸುವಂದಿತ ರಮ ಮನೋವಲ್ಲಭ. ರಮಾ ಮನೋವಲ್ಲಭ ಅಂದರೆ ರಮ ಮನೋವಲ್ಲಭ ಅಂತಾರೆ. ರಮ ಮನೋವಲ್ಲಭ ಭೌಮಮ ಶರಣಂ. ಇದು ಆಚಾರ್ಯರು ಮೊದಲನೇ ಸಾಲಿನಲ್ಲಿ ಮತ್ತು ಎರಡನೇ ಸಾಲಿನಲ್ಲಿ ಒಂದು ಕ್ರಿಯಾಪದವನ್ನು ಹಾಕಿದೆ. ಏನಂದರೆ ಭವ ಮಮ ಶರಣಂ. ಮೊದಲನೇ ಒಂದು ಪದ್ಯ ಬಿಟ್ಟು ಅನಂತರದ ಎಲ್ಲ ಪದ್ಯಗಳಲ್ಲಿ ಎರಡನೇ ಸಾಲಿನ ಕೊನೆಯಲ್ಲಿ ಬರತಕ್ಕಂಥದ್ದು ಭವ ಮಮ ಶರಣಂ, ನನಗೆ ಶರಣನಾಗು, ನನಗೆ ಶರಣನಾಗು. ಇದು ಕನ್ನಡದಲ್ಲಿ ಹೇಳಿದ್ರೆ ವಿಪರೀತ ಆಗ್ಬಿಡೋದಲ್ವ. ದೇವರ ಹತ್ರ ಇವ್ರು ಕೇಳೋದು ನೀನು ನನಗೆ ಶರಣಾಗು, ನೀನು ನನಗೆ ಶರಣಾಗು. ಕನ್ನಡದಲ್ಲಿ ಅದ್ವಾದದ್ದು ಆಗ್ಬಿಡುತ್ತೆ. ದೇವರು ಶರಣಾಗೋದು, ನಾವು ದೇವರಿಗೆ ಶರಣಾಗೋದು ಅಂತ. ಸಂಸ್ಕೃತದಲ್ಲಿ ದೇವರು ನಮಗೆ ಶರಣಾಗುವುದು, ನಾವು ದೇವರಿಗೆ ಶರಣಾಗುವುದಲ್ಲ. ಅದು ತಪ್ಪರ್ಥದು. ನಾವು ದೇವರಿಗೆ ಶರಣಾಗುವುದು ಅಂತ ಹೇಳುವಂಥದ್ದು ತೀರಾ ಸಂಗತ. ಯಾಕೆಂದರೆ ಶರಣ ಅಂತಂದರೆ ಅರ್ಥ ಶರಣಂ ಗೃಹ ರಕ್ಷಿತ್ರೋ. ಶರಣ ಅಂದರೆ ಆಶ್ರಯ ಅಂತ ಅರ್ಥ ಒಂದು, ಶರಣ ಅಂದರೆ ರಕ್ಷಕ ಅಂತ ಒಂದು ಅರ್ಥ. ಅದರಿಂದ ಯಾರು ನಮಗೆ ಆಶ್ರಯ ಬೇಕು? ದೇವರಿಗೆ ನಾವು ಶರಣಾಗೋದು, ನಮಗೆ ದೇವರು ಶರಣಾಗೋದು. ಶರಣ ಅಂದರೆ ಶೆಲ್ಟರ್ ಅಂತ ಅರ್ಥ, ಶರಣ ಅಂದರೆ ಪ್ರೊಟೆಕ್ಟರ್ ಅಂತ ಅರ್ಥ. ಅದರಿಂದ ನೀನು ನನಗೆ ಶರಣ ಆಗು ಅಂದರೆ ನೀನು ನನಗೆ ಆಶ್ರಯನಾಗು, ನೀನು ನನಗೆ ರಕ್ಷಕನಾಗು ಅಂತ. ಇದು ಸರಿಯಾದ ಪ್ರಯೋಗ. ದೇವರು ನಮಗೆ ಶರಣ ಆಗಬೇಕು ಹೊರತು ನಾವು ದೇವರಿಗೆ ಶರಣ ಆಗೋದು ಸಾಧ್ಯವಿಲ್ಲ. ನಾನು ನಿನಗೆ ಶರಣ ಆಗುತ್ತೇನೆ, ಆಶ್ರಯ ಆಗುತ್ತೇನೆ, ನಾನು ನಿನಗೆ ರಕ್ಷಕನಾಗುತ್ತೇನೆ ಅಂತ ಹೇಳೋದು ಏನೋ ಕನ್ನಡದಲ್ಲಿ ಅದು ತಿರುಗುವುದೇ ಆಗ್ಬಿಟ್ಟಿದೆ. ಅದು ಸರಿಯಾದ ಅರ್ಥ ಗೊತ್ತಿರದೇ ಆದದ್ದು, ಅಧ್ವಾನ ಆದದ್ದು. ಕನ್ನಡದಲ್ಲಿ ಶರಣಾಗುವುದು ಅಂದರೆ ಅವನಿಗೆ ಶರಣು ಹೊಂದುವುದು ಅಂತ ಅರ್ಥ. ನೀನೇ ಶರಣ ಅಂಥೇಳಿ ಅವನಿಗೆ ಹೋಗಿ ಅವನನ್ನು ಬೇಡಿಕೊಳ್ಳುವುದು ಅಂತ. ಶರಣಾಗುವುದು ಅಂದರೆ ಶರಣು ನೀನು ಅಂತ ಬೇಡಿಕೊಳ್ಳುವುದು. ಅಷ್ಟೆಲ್ಲ ಅರ್ಥ ಗೊತ್ತಿದ್ದು ಹೇಳಿದರೆ ಸರಿ, ಅದು ಬಹಳ ಜನ ಗೊತ್ತಿಲ್ಲ. ಶರಣ ಆಗುವುದು ಅಂದರೆ ಸರೆಂಡರ್ ಆಗುವುದು ಅಂತ ಅರ್ಥ ಅಂತ. ಶರಣ ಆಗುವುದು, ಶರಣ ಅಂದರೆ ಸರೆಂಡರ್ ಅಲ್ಲ, ಶರಣ ಅಂದರೆ ಪ್ರೊಟೆಕ್ಟರ್, ಶರಣ ಅಂದರೆ ಶೆಲ್ಟರ್. ಅದರಿಂದ ಶರಣಾಗುವುದು ಅಂದರೆ ಶೆಲ್ಟರ್ ಆಗುವುದು. ಭಗವಂತನಿಗೆ ನಾವು ಶೆಲ್ಟರ್ ಆಗುವುದು ಸಾಧ್ಯವೇ? ಭಗವಂತನಿಗೆ ನಾವು ಪ್ರೊಟೆಕ್ಟರ್ ಆಗುವುದು ಸಾಧ್ಯವೇ? ಅದರಿಂದ ನಾವು ಭಗವಂತನಿಗೆ ಶರಣಾಗುವುದಲ್ಲ, ಭಗವಂತ ನಮಗೆ ಶರಣಾಗಬೇಕು. ಅಂದ ಭವ ಮಮ ಶರಣಂ, ನನಗೆ ಶರಣ ಆಗು, ನೀನು ನನಗೆ ರಕ್ಷಕನಾಗು, ನೀನು ನನಗೆ ಆಶ್ರಯನಾಗು ಅಂತ ಪ್ರತಿ ಸ್ತೋತ್ರದ ಕೊನೆಯಲ್ಲಿ ಆಚಾರ್ಯ ಹೀಗೆ ಹೇಳ್ತಾರೆ. ಆಮೇಲೆ ರಮ ರಮ ರಮಣ, ಮತ್ತೆ ನಮ್ಮ ಹೃದಯದಲ್ಲಿ ಬಂದು ನೆಲೆಸಿ ವಿಹರಿಸು ವಿಹರಿಸು ವಿಹರಿಸು. ವಿಧಿಭವ ಮುಖ ಸುರ ಸತತ ಸುವಂದಿತ. ಎಂಥ ಭಗವಂತ! ವಿಧಿ ಭವ ಮುಖ ಸುರ ಸತತ ಸು, ಎಲ್ಲ ಲಘು, ದೀರ್ಘಾಕ್ಷರವೇ ಇಲ್ಲ. ವಿಧಿ ಭವ ಮುಖ ಸುರ ಸತತ ಸು, ಕೊನೆಯದ್ದು ಮಾತ್ರ ವಂದಿತ. ಒಂದು ಗುರು ಎರಡು ಲಘು. ಮೊದಲನ 12 ಅಕ್ಷರಗಳು ಲಘು ಅಕ್ಷರ. ಥ್ರೂ ಔಟ್ ಈ 16 ಪದ್ಯಗಳಿಗೆ ಬರ್ತದೆ. ವಿಧಿ ಭವ ಮುಖ ಸುರ ಸತತ ಸು ವಂದಿತ ರಮಮನು ವಲ್ಲಭ ಭವ ಮಮ ಶರಣಂ. ವಿಧಿ ಭವ ಮುಖ ಸುರ. ವಿಧಿ ಅಂದರೆ ಚತುರ್ಮುಖ, ಭವ ಅಂದರೆ ಶಿವ ಮುಂತಾದ ದೇವತೆಗಳಿಂದ ಸತತ ಸುವಂದಿತ. ಇದನ್ನು ಇಷ್ಟೆಲ್ಲ ಇದ್ದರೂ ಕೂಡ ಇದು ಅರ್ಥ ಅಷ್ಟು ಕ್ಲಿಷ್ಟ ಇಲ್ಲ. ಮೇಲುನೋಟಕ್ಕೆ ಕೂಡ ಅರ್ಥ ಆಗುವಷ್ಟು ಸರಳವಾಗಿದೆ. ವಿಧಿ ಭವ ಮುಖ ಸುರ, ಬ್ರಹ್ಮದೇವರು ಚತುರ್ಮುಖ, ಶಿವ ಮುಂತಾದ ಸುರರಿಂದ ಸತತ ಸುವಂದಿತ, ಯಾವಾಗಲೂ ನಮಸ್ಕೃತನಾದವ ಸ್ತುತನಾದವ. ಬರೇ ನಮಸ್ಕೃತ ಸ್ತುತ ಅಲ್ಲ, ಸುವಂದಿತ ಅಂತ ಚೆನ್ನಾಗಿ ನಮಸ್ಕಾರ ಮಾಡಿದವ. ಚೆನ್ನಾಗಿ ನಮಸ್ಕಾರ ಮಾಡೋದು ಅಂದರೆ ಏನು? ಭಕ್ತಿ ಶ್ರದ್ಧಾ ಪೂರ್ವಕವಾಗಿ ನಮಸ್ಕಾರ ಮಾಡಿದರೆ ಚೆನ್ನಾಗಿ ನಮಸ್ಕಾರ. ಕಾಟಾಚಾರಕ್ಕೆ ನಮಸ್ಕಾರ ಮಾಡಿದರೆ ಅದು ಚೆನ್ನಾದ ನಮಸ್ಕಾರ ಅಲ್ಲ. ದೇವತೆಗಳು ನಿನ್ನನ್ನು ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತಾ ಇದ್ದಾರೆ. ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಭೂ ಇಷ್ಟಾಂತೆ ನಮ ಉಕ್ತಿಂ ವಿಧೇಮ ಅಂತ ದೊಡ್ಡ ನಮಸ್ಕಾರ ಅಂತ ಅಲ್ಲಿ ಹೇಳ್ತಾರೆ. ಶ್ರೇಷ್ಠವಾದ ನಮಸ್ಕಾರ ಅಂತ. ಅದು ಹಾಗೆ ಭೂಯಿಷ್ಠಾಂ ನಮ ಅಂದರೆ ಏನು?
ಶ್ರೇಷ್ಠವಾದ ನಮಸ್ಕಾರ ಅಂದರೆ ಶ್ರದ್ಧೆ ಭಕ್ತಿಗಳಿಂದ ಕೂಡಿದ ನಮಸ್ಕಾರ, ಅದೇ ಸುವಂದಿತ. ವಿಧಿಭವ ಮುಖ ಸುರ ಸತತ ಸುವಂದಿತ ರಮ ಮನೋವಲ್ಲಭ. ರಮ ಮನೋವಲ್ಲಭ ರಮಯತಿ ರಮತೆ ಇತಿ ರಮಃ. ರಮ ಶಬ್ದವಾಚ್ಯವಾದ ತತ್ವ ಅಕ್ಷರ ಪುರುಷ. ಆ ಅಕ್ಷರ ಪುರುಷನ ಮನಸ್ಸನ್ನು, ಅಕ್ಷರ ಪುರುಷ ಅಂದರೆ ಲಕ್ಷ್ಮಿ, ಅದರಲ್ಲಿ ಪುಲ್ಲಿಂಗ ಬರೆಯುವ ಅಕ್ಷರ ಕೂಟಸ್ಥ ಅಂತಿರುವುದನ್ನು ಆಚಾರ್ಯ ಬೇಕು ಅಂತ ಪುಲ್ಲಿಂಗವಾಗಿ ಬಳಸ್ತಾರೆ. ರಮ ಮನೋವಲ್ಲಭ. ರಮ ಅಂದರೆ ರಮೆ, ರಮಃ ಅಂದರೆ ರಮಾ ಅಂತರ್ಥ. ರಮ ಮನೋವಲ್ಲಭ, ರಮೆಯ ಮನಸ್ಸಿಗೆ ಪ್ರೀತಿಯನ್ನು ಕೊಟ್ಟಂಥ ರಮೆಯ ಅರಸನೇ ಭವ ಮಮ ಶರಣಂ. ಬ್ರಹ್ಮರುದ್ರಾದಿಗಳಿಂದ ವಂದಿತನೇ, ರಮೆಯಿಂದ ಪ್ರೀತಿಯಿಂದ ಆರಾಧಿತನೇ. ಅಂದರೆ ಈ ಅಕ್ಷರಾಕ್ಷರ ಪುರುಷೋತ್ತಮ ಅಂತ ಹೇಳಿದಾಗ ಆಯ್ತು ಅವನನ್ನು. ಅಲ್ಲಿ ಏನು ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಕ್ಷರಮತೀತ, ಬ್ರಹ್ಮರುದ್ರಾದಿಗಳಿಂದ ಅತೀತ, ಅವರು ಕ್ಷರ ಪುರುಷರು. ಆಮೇಲೆ ಅಕ್ಷರ ಪುರುಷಳು ಅಂದರೆ ದೇಹನಾಶವಿಲ್ಲದ ಅಪ್ರಾಕೃತ ಶರೀರಗಳಾಗಿರ್ತಕ್ಕಂಥ ಅಕ್ಷರ ಪುರುಷಳು ರಮಃ, ರಮೆ. ಅವಳ ಮನಸ್ಸಿಗೂ ಕೂಡ ಆನಂದವನ್ನು ಕೊಡ್ತಕ್ಕ, ಅವಳನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ. ಅದರಿಂದ ಕ್ಷರವನ್ನು ದಾಟಿ ನಿಂತವ, ಅಕ್ಷರವನ್ನು ದಾಟಿ ನಿಂತ ಕ್ಷರಪುರುಷ, ಅಕ್ಷರ ಪುರುಷರಿಂದ ಮೇಲಿರತಕ್ಕ ಪುರುಷೋತ್ತಮನೇ ಭವಮ್ಮ ಶರಣಂ, ನನಗೆ ಆಸರೆಯಾಗು. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಇದು ಮತ್ತೆ ಅದೇ ಸಾಲು. ಶುಭತಮ ಕಥಶಯ, ನೀನು ಶುಭತಮ ಮತ್ತು ಶುಭತಮ ಕಥೆಗಳನ್ನು ಆಡತಕ್ಕಂಥವರ ಹೃದಯದಲ್ಲಿ ಸದಾ ಸನ್ನಿಹಿತನಾಗಿರುವವ. ಶುಭತಮವಾದಂಥ ಕಥೆ, ಕಥನ, ಶಾಸ್ತ್ರದ ಗುಣಗಾನ, ಭಗವಂತನ ಗುಣಗಾನ, ಶಾಸ್ತ್ರ ವಿಚಾರ ಚಿಂತನೆ ಎಲ್ಲಿ ನಡೆಯುತ್ತೆ ಅಲ್ಲಿ ಬಂದು ನೆಲೆಸುವವನು. ಅಂಥ ನೀನು ಭವ ಮಮ ರಮ ರಮ ರಮಣ, ನಮ್ಮ ಹೃದಯದಲ್ಲಿ ಬಂದು ವಿಹರಿಸು. ರಾಮನೇ ರಮಾರಮಣನೇ, ರಮಣನೇ ನಮ್ಮ ಹೃದಯದಲ್ಲಿ ಬಂದು ವಿಹರಿಸು. ಆಮೇಲೆ ಮೂರನೇ ಪದ್ಯ ಈಗ ತುಂಬ ತಪ್ಪಾಗಿ ಬಳಕೆಯಲ್ಲಿದೆ, 3 ಮತ್ತು 4. ಅದರಲ್ಲಿ ಒಂದು ಶಬ್ದವೇ ಆಚೆ ಈಚೆ ಆಗಿಬಿಟ್ಟಿದೆ. ಈಗ ಇರುವಂತಹದ್ದು ಮತ್ತು ಹಿಂದೆ ಇದ್ದದ್ರ ವ್ಯತ್ಯಾಸದ ಔಚಿತ್ಯ ಈಗ ಪಾಠಾಂತರ ಆದದ್ದು ಎಷ್ಟು ತಪ್ಪಾಗಿ ಹೋಯಿತು ಅನ್ನೋದನ್ನು ನಿಮಗೆ ನಾನೀಗ ಅದನ್ನು ಹೇಳಿದಾಗ ಗೊತ್ತಾಗುತ್ತೆ. ಅಪರಿಮಿತ ಗುಣನಿಧಿ ಸುಖ ವಿಮಲ ಸುದೇಹ ಹೇ ವಿಗತ ಗುಣೇತರ, ಅಪರಿಮಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭವ ಮಮ ಶರಣಂ. ಅಪರಿಮಿತ ಗುಣಗಣಮಯ ಶರೀರ ಹೇ, ಇದು ಮುಂದಿನ ಸಾಲು. ಈಗ ಏನಾಗಿದೆ ಅಂದರೆ ಅಪರಿಮಿತ ಅನ್ನೋದು ಅಗಣಿತ ಅನ್ನೋ ಶಬ್ದ ಹೇಳ್ತಾರೆ. ಅಗಣಿತ ಗುಣಗಣಮಯ ಶರೀರ ಹೇ, ನೀವು ಈಗ 4 ಮಾತ್ರೆಯನ್ನು ಮಾತ್ರೆ ಲೆಕ್ಕ ಪ್ರಕಾರ ಹೇಳ್ರಿ ಅವಾಗ ಗೊತ್ತಾಗತ್ತೆ. ಅಗಣಿತ ಅಲ್ಲ, ಅಪರಿಮಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭವ ಮಮ ಶರಣಂ. ಈ ಅಗಣಿತ ಅನ್ನೋದು ಇಲ್ಲಿ ಬರಬೇಕು, ಅಪರಿಮಿತ ಅಗಣಿತ ಅನ್ನೋದು ಆಚೀಚಾಗಿ ಮುಂದೆ ಅಗಣಿತ ಬರಬೇಕು, ಇಲ್ಲಿ ಅಪರಿಮಿತ ಬರಬೇಕು. ಈ ಶ್ಲೋಕದಲ್ಲಿ ಈಗ ಮುಂದೆ ಹಿಂದೆ ಮಾಡಿಬಿಟ್ಟಿದ್ದಾರೆ ಎರಡನ್ನ. ಇದರಲ್ಲಿ ಅಗಣಿತ ಅಂತಿದ್ರೆ ಏನು ತೊಂದರೆ ಆಗುತ್ತೆ ಅಂತ ಈಗ ನೀವು ಮಾತು ಲೆಕ್ಕ ಮಾಡಿ. ಈಗ ಅಪರಿಮಿತ ಗುಣಗಣ ಅಪರಿಮಿತ ಗುಣಗಣಮಯ ಶರೀರ ಹೇ, ಸರಿಯಾಗಿ 4 ಮಾತಲ್ಲಿದೆ. ಅಪರಿಮಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭವ ಮಮ ಶರಣಂ, 4 ಮಾತಲ್ಲಿದೆ. ಆ ಅಪರಿಮಿತ ತೆಗೆದು ನೀವು ಅಗಣಿತ ಹಾಕಿದರೆ ಅಗಣಿತ, ಆಮೇಲೆ ಗುಣಗಣ ಮಯ ಶರೀ ಮಾತ್ರ ನಿಲ್ಲೋದಿಲ್ಲ. ಅಗಣಿತ ಗುಣಗಣಮಯ ಶರೀರ ಅಂದರೆ ಮಾತ್ರ ನಿಲ್ಲೋದಿಲ್ಲ, 1 ಮಾತ್ರ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಅಪರಿಮಿತ ಅನ್ನೋ 5 ಮಾತ್ರೆಯ ಶಬ್ದ ಹಾಕಿದರೆ ಇಲ್ಲಿ ಅಪರಿಮಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭವ ಮಮ ಶರಣಂ ಸರಿಯಾಗಿದೆ. ಅದನ್ನು ಅಗಣಿತ ಗುಣಮಯ ಶರೀರ ಹಾಕಿಬಿಟ್ರೆ ಅಗಣಿತ ಗುಣಗಣಮಯ ಶರೀ, ಅಲ್ಲಿ 5 ಮಾತ್ರೆ ಆಯಿತು. 4 ಮಾತ್ರೆ ನಿಲ್ಲೋದೇ ಇಲ್ಲ ಇದು. ಹೀಗೆ ಈ ಮಾತ್ರೆಯ ಪರಿಜ್ಞಾನ ಇಲ್ಲದೆ ಇದ್ದವರು ಸ್ತೋತ್ರವನ್ನು ಪಠಿಸುವಾಗ ಇದನ್ನು ಆಚೆ ಮುಂದಿನದ್ದಕ್ಕೆ ಹಾಕಿದ್ದಾರೆ. ಅದನ್ನು ಅಗಣಿತ ಗುಣಗಣಮಯ ಅಪರಿಮಿತ, ಇಲ್ಲಿ ಸುಖನಿಧಿ ಅಪರಿಮಿತ ಗುಣಗಣಮಯ ಶರೀರ ಹೇ, ಅಗಣಿತ ಸುಖನಿಧಿ ಅಂತ ಆಗಬೇಕು. ಅಲ್ಲಿ ಅಪರಿಮಿತ ಸುಖನಿಧಿ ವಿಮಲ ಸುದೇಹೆ, ಅಗಣಿತ ಗುಣಗಣಮಯ ಶರೀರ ಅಂತ ಹೇಳಿದರು. ಅಪರಿಮಿತ ಸುಖನಿಧಿ ವಿಮಲ ಸುದೇಹ ಹೇ ಅಂತ ಅಲ್ಲಿಯೂ ಹಾಗೆ. ಅಗಣಿತ ನೋಡಿ, ಅದು ಅಗಣಿತ ಆಗಬೇಕು ಅಲ್ಲಿ, ಇಲ್ಲಿ ಅಪರಿಮಿತ. ಅಗಣಿತ ಸುಖನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇತರ ಭವ ಮಮ ಶರಣಂ ಸರಿಯಾಗಿದೆ. ಆ ಅಗಣಿತ ಅಪರಿಮಿತ ಆಗಿಬಿಟ್ರೆ ಅಪರಿಮಿತ ಸುಖನಿಧಿ ಮಾತ್ರ ನಿಲ್ಲೋದಿಲ್ಲ, ಅಲ್ಲಿ ಮಾತ್ರ ತಪ್ಪತ್ತೆ. 2 ಶ್ಲೋಕದಲ್ಲೂ ಆ ಅಗಣಿತ ಮತ್ತು ಅಪರಿಮಿತಗಳನ್ನು ಆಚೆ ಈಚೆ ಮಾಡಿ
ಈಗ ಪ್ರಿಂಟ್ ಮಾಡಿದ್ದಾರೆ, ಹಾಗೆ ಪಠಿಸ್ತಾರೆ. ಅದು ಒಂದರಲ್ಲಿ ಒಂದು ಮಾತ್ರ ಕಮ್ಮಿ ಆಗುತ್ತೆ, ಒಂದರಲ್ಲಿ ಒಂದು ಮಾತ್ರ ಹೆಚ್ಚಾಗುತ್ತೆ. ಅದನ್ನು ಋಷಿಕೇಶ ತೀರ್ಥರು ಅವರು ಅದನ್ನು ಸರಿಯಾಗಿ ಬರೆದಿದ್ದಾರೆ. ಅಪರಿಮಿತ ಗುಣಗಣಮಯ ಶರೀರಹೇ, ಅಪರಿಮಿತ ಗುಣಗಣಮಯ ಶರೀರಹೇ, ವಿಗತ ಗುಣೇತರ ಭವ ಮಮ ಶರಣಂ. ಸರಿಯಾಗಿ 4 ಮಾತಲ್ಲಿ ನಿಲ್ಲುತ್ತೆ ಅದು ನಡೆಯನ್ನು, ಎಲ್ಲಿಯೂ ತಪ್ಪುವುದಿಲ್ಲ. ಇಷ್ಟು ಅಂದರೆ ಒಂದು ಛಂದಸ್ಸಿನ ಪರಿಜ್ಞಾನವೂ ಇಲ್ಲ ನಮ್ಮ ಜನಕ್ಕೆ. ಏನು ಪ್ರಿಂಟ್ ಮಾಡಿಟ್ಟಿದ್ದಾರೆ, ಅಪರಿಮಿತ ಗುಣಮನೆಯಲ್ಲ, ಅಗಣಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ ಭೌಮ ಶರಣಂ, ಅಪರಿಮಿತ ಸುಖನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇತರ ಭೌಮ ಶರಣಂ ಪ್ರಿಂಟ್ ಆಗಿಬಿಟ್ಟಿದೆ. ಮತ್ತು 100ಕ್ಕೆ 99.999 ಮಧ್ವರು ಹಾಗೇ ಹೇಳೋದು, ತಪ್ಪೇ ಹೇಳೋದು. ಶುದ್ಧವಾದ ಪಾಠ ಇದು ಮಾತ್ರ ತಪ್ಪುತ್ತೆ, ಇದು ಅಸಂಗತವಾಗಿದೆ ಅಂತ ಛಂದಸ್ಸಿನ ಪರಿಜ್ಞಾನ ಕೂಡ ಇಲ್ಲ ಈ ಜನಕ್ಕೆ. ಇಷ್ಟು ಭಯಾನಕವಾಗಿದೆ ನಮ್ಮ ಪ್ರಜ್ಞೆ. ಅಪರಿಮಿತ ಗುಣಗಣಮಯ ಶರೀರಹೇ, ಇದು ಋಷಿಕೇಶ ತೀರ್ಥರು ಬರೆದಂಥ ಪಾಠ. ಅಪರಿಮಿತ ಗುಣಗಣಮಯ ಶರೀರಹೇ ವಿಗತ ಗುಣೇತರ ಭವ ಮಮ ಶರಣಂ. ಅಪರಿಮಿತ ಗುಣಗಣಮಯ ಶರೀರ. ಭಗವಂತನಿಗೆ ನಮ್ಮ ಹಾಗೆ ಶರೀರ ಇಲ್ಲ. ಅದು ಎಂಥ ಶರೀರ ಅದು? ಅಪರಿಮಿತ ಗುಣ, ಅನಂತವಾದ ಗುಣಗಳ ಗಣವೇ ಶರೀರವಾಗಿ ಉಳ್ಳವನು. ಅಂದರೆ ಜ್ಞಾನಾನಂದವಾದ ಸ್ವರೂಪವಾಗಿರತಕ್ಕಂಥ ಶರೀರ ಹೊರತು ಪಂಚಭೌತಿಕ ಶರೀರ ಇಲ್ಲದೇ ಇದ್ದವ. ಅದರಿಂದ ಅಗಣಿತ ಗುಣಗಣಮಯ ಶರೀರ ಹೇ ವಿಗತ ಗುಣೇತರ. ಅಷ್ಟೇ ಅಲ್ಲ, ನಿನ್ನಲ್ಲಿ ಗುಣೇತರವಾದದ್ದಿಲ್ಲ, ಗುಣದಿಂದ ಇತರವಾದದ್ದು ದೋಷ. ಗುಣಗಳ ಸಮುದಾಯವೇ ನಿನ್ನ ಶರೀರ ಮತ್ತು ಗುಣೇತರವಾಗಿರತಕ್ಕಂಥ ದೋಷದ ಸ್ಪರ್ಶವೇ ಇಲ್ಲ ನಿನಗೆ. ಅಂಥ ನೀನು ಸಕಲ ಗುಣಪೂರ್ಣನು, ಸಮಸ್ತ ದೋಷ ದೂರನು. ಅದನ್ನೇ ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಅಂತ ಏನು ಹೇಳಿದ್ರು ಅದನ್ನೇ ಹೇಳಿದ್ರು. ಗುಣಪೂರ್ಣನು ದೋಷವರ್ಜಿತನೂ ಆದ ನಾರಾಯಣನೇ ಭವ ಮಮ ಶರಣಂ, ನನಗೆ ಶರಣಾಗು. ಅಷ್ಟು ಹೇಳಿದ ತಕ್ಷಣ ಕೋರಸ್ಸಾಗಿ ಶಿಷ್ಯರೆಲ್ಲ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಅನಂತರ ಆಚಾರ್ಯ 3ನೇ ಉಪದೇಶ ಮಾಡ್ತಾರೆ. ಏನು? ಅಪರಿಮಿತ ಸುಖನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇ, ಅಗಣಿತ ಸುಖನಿಧಿ, ಅಪರಿಮಿತೆಯಲ್ಲಿ ಆಯ್ತಲ್ಲ, ಅಗಣಿತ ಸುಖನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇತರ ಭವ ಮಮ ಶರಣಂ ಅಂತ. ಹಿಂದೆ ಗುಣಗಣ ಅಂತ ಹೇಳಿದ್ರು, ಅದರಲ್ಲಿ ಮುಖ್ಯವಾಗಿ ಒಂದು ಒತ್ತು ಕೊಡ್ತಾರೆ. ಅಗಣಿತ ಸುಖನಿಧಿ ವಿಮಲ ಸುದೇಹ, ಅನಂತವಾದ ಸುಖ. ಆ ಸುಖಕ್ಕೆ ನಿಧಿ ಖನಿ, ಅನಂತವಾದ ಸುಖಗಳ ಗಣಿಯಾಗಿರ್ತಕ್ಕ ವಿಮಲ ನಿರ್ಮಲವಾಗಿರತಕ್ಕಂಥ ಸ್ವರೂಪಭೂತವಾದ್ರಿಂದ ಸುಂದರವಾದಂಥ ದೇಹವುಳ್ಳವನು. ಅಗಣಿತ ಸುಖನಿಧಿ ವಿಮಲ ಸುದೇಹ ಹೇ ವಿಗತ ಸುಖೇತರ. ಸುಖಕ್ಕಿಂತ ಇತರವಾದಂಥ ದುಃಖ, ದುಃಖದ ಸ್ಪರ್ಶವೇ ಇಲ್ಲದ ಪರಿಪೂರ್ಣವಾದ ಸುಖಮಯವಾದ ಶರೀರ ಉಳ್ಳವನೇ ಭವ ಮಮ ಶರಣಂ, ನನಗೆ ನೀನು ಶರಣಾಗು ಅಂತ ಆಚಾರ್ಯರು ಹೇಳಿದರು. ಅಷ್ಟರಲ್ಲಿ ಅವರ ಶಿಷ್ಯರೆಲ್ಲ ತಕ್ಷಣ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ ಅಂತ ಕೋರಸ್ಸಾಗಿ ಹೇಳಿದರು. ಹೀಗೆ 4 ಪದ್ಯಗಳು. ಮೊದಲು ಭಗವಂತನ ಸಮಷ್ಟಿ ಚಿಂತನೆ, ಗುಣಪೂರ್ಣವಾದ ಶರೀರ, ಆನಂದಮಯವಾದ ಶರೀರ, ಗುಣೇತರವಾಗಿರತಕ್ಕಂಥ ದೋಷಗಳ ಸುಖೇತರವಾದಂಥ ದುಃಖದ ಸ್ಪರ್ಶವೇ ಇಲ್ಲದೆ ಇರತಕ್ಕಂಥ ಶರೀರ, ಬ್ರಹ್ಮ ರುದ್ರಾದಿ ದೇವತೆಗಳಿಗೂ ಸಮಸ್ತ ಜೀವಲೋಕಕ್ಕೆ ಮತ್ತು ಲಕ್ಷ್ಮಿಗೂ ಅನುಗ್ರಹ ಮಾಡಿದಂಥ ರೂಪ, ಅಂಥ ಭಗವಂತ ಅಂತ ಒಂದು ಸಮಷ್ಟಿಯಾಗಿ ಭಗವಂತನ ಚಿಂತನೆಯನ್ನು ನಮ್ಮ ಮುಂದೆ ಇಟ್ಟು ಅಲ್ಲಿಂದ ದಶಾವತಾರ ಸ್ತೋತ್ರಕ್ಕೆ ಪ್ರಾರಂಭ ಮಾಡ್ತಾರೆ ಆಚಾರ್ಯ. ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವ ಮಮ ಶರಣಂ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮ. ಸುಖಮಯ ಮೀನ ಅಂದ್ರು. ಅಲ್ಲಿ ಏನು ಹೇಳಿದ್ರು? ಹಿಂದೆ ಮತ್ಸ್ಯ ಕರೂಪ ಅಂದ್ರು. ಕರೂಪ ಅಂದ್ರು ಆನಂದ ರೂಪ ಅಂತ, ಇಲ್ಲಿ ಸುಖಮಯ ಅಂದ್ರು. ಅದರ ವ್ಯಾಖ್ಯಾನ ಇಲ್ಲಿ ಮಾಡ್ತಾರೆ ಅವರು. ನಾನು ಅದನ್ನು ಹೇಳಿದ್ದೆ ಅಲ್ಲಿ. ಮತ್ಸ್ಯ ಕರೂಪ, ಮತ್ಸ್ಯಕ ರೂಪ ಲಯೋದ ವಿಹಾರಿನ್, ಕ ಅಂದರೆ ಆನಂದ ರೂಪ, ಅದನ್ನೇ ಇದು ಸುಖಮಯ ಅಂತಂದ್ರು. ಪ್ರಚಲಿತ ಲಯಜಲ ಅಲ್ಲಿ ಲಯೋದ ವಿಹಾರಿನ್ ಅಂತ ಹೇಳಿದ್ರು. ಅದನ್ನೇ ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನ ಹೇ ಭವ ಮಮ ಶರಣಂ. ಪ್ರಚಲಿತ ಲಯಜಲ ವಿಹರಣ. ಪ್ರಚಲಿತ ಅಂದರೆ ಉಕ್ಕಿ ಹರಿಯುವ ಅಂತ, ಸ್ತಬ್ಧವಾದದ್ದಲ್ಲ, ಪ್ರಚಲಿತವಾದದ್ದು. ಅಂದರೆ ಹೀಗೆ ಬಿರುಗಾಳಿ ಬಂದಾಗ ಮೊನ್ನೆ ತೋರಿಸಿದ್ರಲ್ಲ, ಸಮುದ್ರ ಹೇಗೆ ಮೇಲಕ್ಕೆ ಚಿಮ್ಮುತ್ತೆ, ಹಾಗೆ ರಭಸವಾಗಿ ಮೇಲಕ್ಕೆ ಚಿಮ್ಮುವ, ಉಲ್ಲೋಲ ಕಲ್ಲೋಲವಾದ ಅಂತ ಹೇಳ್ತೇವಲ್ಲ, ಅದನ್ನು ಕೆಲವರು ಅಲ್ಲೋಲ ಕಲ್ಲೋಲ ಅಂತಾರೆ. ಅದು ಅಲ್ಲ, ಅಲ್ಲೋಲ ಕಲ್ಲೋಲ ಅಲ್ಲವೇ ಅಲ್ಲ, ಉಲ್ಲೋಲ ಕಲ್ಲೋಲ ಅಂತ ಶಬ್ದ ಅದು. ಅಲ್ಲೋಲ ಕಲ್ಲೋಲ ಆಯ್ತು ಅಂದರೆ ಏನು, ಏನಾಯ್ತು ನನಗೆ ಗೊತ್ತಿಲ್ಲ. ಅಲ್ಲೋಲ ಅಂದರೆ ಏನು? ಕಲ್ಲೋಲ ಅಂದರೆ ತೆರೆ, ಅದು ಉಲ್ಲೋಲ ಅಂದರೆ ಅಪ್ಸೆಟ್ ಆಗೋದು. ತೆರೆಗಳು ಮೇಲಿಂದ ಮೇಲೆ ಅಪ್ಪಳಿಸಿದರೆ ಅದನ್ನು ಉಲ್ಲೋಲ ಕಲ್ಲೋಲ ಅಂತಾರೆ. ಅದೇ ಅಲ್ಲೋಲ ಕಲ್ಲೋಲ ಅಂತ ಒಂದು ಶಬ್ದವೇ ಇಲ್ಲ. ಅಂದರೆ ಉಂಟು,
ಜನರ ಬಾಯಲ್ಲಿ ಉಂಟೇನು ಮಾಡೋದು, ಇಲ್ಲದಿದ್ರು ಶಬ್ದ ಕೋಶ ಇಲ್ಲದ್ರೆ ಜನರ ಬಾಯಲ್ಲಿ ಉಂಟಲ್ಲ. ಅದು ಕೆಲವೆಲ್ಲ ಅಕಾರಕ್ಕೆ ಉಕಾರ ಆಗತ್ತೆ, ಉಕಾರಕ್ಕೆ ಅಕಾರ ಆಗತ್ತೆ. ಈಗ ಉಲ್ಲೋಲ ಹೋಗಿ ಅಲ್ಲೋಲ ಆಯಿತು, ಉಕಾರಕ್ಕೆ ಅಕಾರ ಬಂತು. ಹಾಗೆ ಅಂಗುಷ್ಠ ಹೋಗಿ ಉಂಗುಷ್ಠ ಆಗಿಬಿಟ್ಟಿದೆ. ಅಕಾರಕ್ಕೆ ಉಕಾರ, ಇದೆಲ್ಲ ಜನರು ತಾವೇ ಸೃಷ್ಟಿ ಮಾಡೋದು ಭಾಷೆಯನ್ನು. ಅಂಗುಷ್ಠ ಇದ್ದನ್ನು ಉಂಗುಷ್ಠ ಅಂತಾರೆ, ಉಲ್ಲೋಲ ಇದ್ದನ್ನು ಅಲ್ಲೋಲ ಅಂತಾರೆ. ಅಕಾರ ಇದ್ದಲ್ಲಿ ಉಕಾರ, ಉಕಾರ ಇದ್ದಲ್ಲಿ ಅಕಾರ. ಇದು ಮನುಷ್ಯರ ವ್ಯಾಕರಣ, ಮನುಷ್ಯರ ಬಾಯಿ ಸ್ವತಃ ನಿರ್ಮಾಣ ಮಾಡತಕ್ಕಂಥ ವ್ಯಾಕರಣಗಳು. ಪ್ರಚಲಿತ ಅಂದರೆ ಉಲ್ಲೋಲ ಕಲ್ಲೋಲವಾದ, ತೆರೆಗಳು ಅಪ್ಪಳಿಸಿಕೊಂಡು ಮೇಲಿಂದ ಮೇಲೆ ಹೀಗೆ ವಿಕ್ಷಿಪ್ತವಾದ ಪ್ರಕ್ಷುಬ್ಧವಾದ ಸಮುದ್ರ ಅಂತ ಹೇಳ್ತೇವೆ. ಸಮುದ್ರ ಪ್ರಕ್ಷುಬ್ಧವಾಯಿತು. ಪ್ರಚಲಿತ ಅಂದರೆ ಪ್ರಕ್ಷುಬ್ಧ ಅಂತ. ಪ್ರಚಲಿತವಾದ ಲಯಜಲ, ಪ್ರಳಯದ ನೀರು. ಪ್ರಳಯ ನೀರು ಅಂತಂದರೆ ಇದು ಬ್ರಹ್ಮ ಪ್ರಳಯ ಅಲ್ಲ, ಮಹಾಪ್ರಳಯವೂ ಅಲ್ಲ, ದಿನಪ್ರಳಯವೂ ಅಲ್ಲ. ಇದು ಮನ್ವಂತರ ಪ್ರಳಯ. ಅದನ್ನು ಹೇಳಿದ ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ಮಧ್ಯದಲ್ಲಿ ನಡೆದಂತಹ ಪ್ರಳಯ. ಈ ಪ್ರಳಯ ಬಹಳ ಅಲ್ಪಕಾಲದ್ದು. ದಿನಕಲ್ಪದ ಪ್ರಳಯ ಅಥವಾ ಮಹಾಕಲ್ಪದ ಪ್ರಳಯ ಅನ್ನೋದು ಬಹಳ ದೀರ್ಘಕಾಲದ್ದು, ಕೋಟಿ ಕೋಟಿ ವರ್ಷಗಳ ತನಕ ಇರುವಂಥದ್ದು. ಒಂದು ಬ್ರಹ್ಮದೇವರ ದಿನ ಮುಗಿದ್ರೆ ಆಮೇಲೆ ಮತ್ತೊಂದು ಸೃಷ್ಟಿ ಪ್ರಾರಂಭ ಆಗಬೇಕಾದ್ರೆ ಮಧ್ಯದಲ್ಲಿ ಪ್ರಳಯ ಕಾಲ 432 ಕೋಟಿ ವರ್ಷ. ಬ್ರಹ್ಮ ಕಲ್ಪವೇ ಮುಗಿದ್ರೆ, ಬ್ರಹ್ಮದೇವರ ಆಯುಷ್ಯ ಮುಗಿದು ಮಹಾ ಕಲ್ಪ ಪ್ರಳಯ ಆದರೆ ಆ ಪ್ರಳಯದ ಕಾಲ 31,104,000 ಕೋಟಿ ವರ್ಷ ಪ್ರಳಯ, ಆಮೇಲೆ ಸೃಷ್ಟಿ. ಆದರೆ ಈ ಪ್ರಳಯ ಹಾಗಲ್ಲ. ಇದರದ್ದು ಎಲ್ಲ 1400, 1500, 1800 ವರ್ಷಗಳು, ಸ್ವಲ್ಪ ಹೆಚ್ಚಿಗೆ ಬರ್ತದೆ. 1200ರಿಂದ 1500 ವರ್ಷ ತನಕ ಅಷ್ಟೇ ಮನ್ವಂತರ ಪ್ರಳಯ. ಅಂದರೆ 1,500 ವರ್ಷ, ಹೆಚ್ಚು ಅಂದರೆ 1,500 ವರ್ಷ ಇರುತ್ತೆ ಈ ಪ್ರಳಯದ ಅವಧಿ. ಅದರಲ್ಲಿಯೂ ಪೂರ್ತಿ ಲೋಕಗಳು ಮುಳುಗಿ ಹೋಗುವುದಿಲ್ಲ. 3 ಲೋಕಗಳು ನಾಶವಾಗುವುದಿಲ್ಲ. ಆದರೆ ಅದರಲ್ಲಿ ಇರತಕ್ಕಂಥ ಸಂಸ್ಕೃತಿ, ಆ ಜನರು ಬೆಳೆಸಿರತಕ್ಕಂಥ ಎಲ್ಲ ಇನ್ವೆನ್ಷನ್ಸು, ಆವಿಷ್ಕಾರಗಳು, ಸಂಸ್ಕೃತಿ, ಅವರು ಬೆಳೆಸಿರತಕ್ಕಂಥ ಸಂಸ್ಕೃತಿ, ನಾಗರಿಕತೆ, ವಿಜ್ಞಾನ, ಜನಾಂಗ, ಬಹುವಂಶ ಜನಾಂಗ ನಾಶವಾಗಿ ಹೋಗುತ್ತೆ. ಮತ್ತು 1,500 ವರ್ಷದ ಮೇಲೆ ಯಾರಿದ್ದಾರೆ? ಒಂದು ಸರ್ತಿ ಈಗ ನೀವೇ ಯೋಚನೆ ಮಾಡಿ, ಇವಾಗ ಅಮೇರಿಕಾ, ರಷ್ಯಾ ಇವೆಲ್ಲ ಈ ವಿಜ್ಞಾನದ ಅಪೂರ್ವ ಆವಿಷ್ಕಾರ ಮಾಡಿಕೊಂಡು ಅವ್ರ ಲ್ಯಾಬೊರೇಟರಿ ಕೇಂದ್ರಗಳನ್ನೆಲ್ಲ ಮಾಡಿಟ್ಟಿದ್ದಾರಲ್ಲ, ಸುಮ್ಮನೆ ಒಮ್ಮೆ ಸಮುದ್ರ ಪ್ರಕ್ಷುಬ್ಧವಾಗಿ ಎದ್ದು ಅದನ್ನೆಲ್ಲ ಕೊಚ್ಚಿಕೊಂಡು ಹೋಯ್ತು ಅಂತ ಇಟ್ಕೊಳ್ಳಿ, ಮತ್ತೆ ಪುನಃ ಮನುಷ್ಯ ವೈಜ್ಞಾನಿಕಗಳು ಉಳ್ಬೇಕಾದ್ರೆ 1000 ವರ್ಷ ಹಿಡಿಯುತ್ತೆ. ಇಷ್ಟೇ, ವೆರಿ ಸಿಂಪಲ್. ಪ್ರಳಯಕ್ಕೆ ಏನೂ ಕಷ್ಟ ಇಲ್ಲ. ಅದು ಕುಂಬಾರನಿಗೆ ವರುಷ, ತುಂಡಿಗೆ ನಿಮಿಷ. ಒಂದು ಸರ್ತಿ ತೆರೆ ಅಪ್ಪಳಿಸಿತು ಅಂತಂದರೆ ಎಲ್ಲ ವೈಜ್ಞಾನಿಕ ಆವಿಷ್ಕಾರಗಳನ್ನು ವಿದಿನ್ ನೋ ಟೈಮ್ ಇಟ್ ಕ್ಯಾನ್ ಡಿಸ್ಟ್ರಾಯ್, ನೇಚರ್ ಕ್ಯಾನ್ ಡಿಸ್ಟ್ರಾಯ್. ಮತ್ತೆ ಅದನ್ನು ಮತ್ತೆ ಅದೇ ರೀತಿ ಸಂಶೋಧನೆ ಮಾಡಿ ಮತ್ತೆ ಅದನ್ನು ತಿಳ್ಕೊಳ್ಬೇಕಾದ್ರೆ 1000 ವರ್ಷಗಳು ಬೇಕು ಮನುಷ್ಯನಿಗೆ. ಹೀಗೆ ಪ್ರಕೃತಿ ನಾವು ಪೂರಾ ತಿಳ್ಕೊಂಡೆ ಅನ್ನೋಷ್ಟು ಒಂದು ಸರ್ತಿ ಝಾಡಿಸಿಬಿಡ್ತದೆ. ಮತ್ತೆ ಪುನಃ ಪ್ರಾರಂಭದಿಂದ ಹರಿ ಓಂ ಅಂತ ಶುರು ಮಾಡಿ ಮತ್ತೆ ಅದು ಹೋದೆ ಸಿಕ್ಕಿತು ಗುಟ್ಟು ಅನ್ನೋ ಮತ್ತೊಮ್ಮೆ ಝಾಡಿಸಿಬಿಡ್ತದೆ. ಇದು ಪ್ರಕೃತಿಯ ಸ್ವಭಾವ. ಹಾಗಾಗಿ ಮನುಷ್ಯ ಯಾವತ್ತೂ ನಾನು ಪೂರಾ ತಿಳಿದು ಬಿಟ್ಟೆ ಅಂತ ಅಹಂಕಾರ ಮಾಡೋ ಹಾಗೆ ಇಲ್ಲೇ ಇಲ್ಲ. ಅವನು ಪೂರಾ ತಿಳಿದ ಮೇಲೆ ಇವಾಗ ಎಲ್ಲ ಹಾಗೆ. ಇವತ್ತೇನಾಗಿದೆ, ನಮಗೆ ಏನು ಎಲ್ಲಿಗೆ ಹೋಗಬೇಕಾದ್ರೂ ಏನು ಮಾಡಬೇಕಾಗಿದ್ದರೂ ವಿಮಾನ ಇದೆ, ಕಾರಿದೆ, ಈ ಹಿಂದಿನ ಗರುಡ ಕುದುರೆ ಯಾವುದು ಬೇಡ, ಅದಕ್ಕಿಂತ ವೇಗವಾಗಿ ನಾವು ಹೋಗುವಲ್ಲಿ ಅಂತ ಅನ್ನೋ ಭಾವನೆ ಬಂದುಬಿಟ್ಟಿದೆ ನಮಗೆ. ಆದರೆ ಈ ಹಿಂದಿನ ಕಾಲದಲ್ಲಿ ಅತ್ಯಂತ ವೇಗವಾಗಿ ಹೋಗಬೇಕಾದ್ರೆ ಕುದುರೆಯಲ್ಲಿ ಹೋಗೋದು. ಅದಕ್ಕೆ ಹೆಸರೇ ಅಶ್ವ ಅಂತ. ಅಶ್ವ ಅಂದರೆ ವೇಗವಾಗಿ ಹೋಗುವಂಥದ್ದು ಅಂತಲೇ ಅರ್ಥ. ಅದಕ್ಕೆ ಭಾರಿ ಬೇಗ ಹೋಗಬೇಕಾದ್ರೆ ಅದಕ್ಕಿಂತ ಬೇಗ ಹೋಗಲಿಕ್ಕೆ ಬೇರೆ ಸಾಧನವೇ ಇರಲಿಲ್ಲ. ಕುದುರೆಯಲ್ಲಿ ಹೋದರೆ ಬೇಗ, ನಿಧಾನ ಹೋಗೋರು ಎತ್ತಿನ ಗಾಡಿ. ಈಗ ಹಾಗಲ್ಲ, ನಾವು ಕಾರ್ನಲ್ಲಿ ಹೋಗ್ತೇವೆ, ಪ್ಲೇನಲ್ಲಿ ಹೋಗ್ತೇವೆ, ಎಷ್ಟು ವೇಗವಾಗಿ ಹೋಗಬಹುದು. ಒಂದು ಸ್ವಲ್ಪ ನಾವು ಯೋಚನೆ ಮಾಡೋಣ. ನಾನು ನಿನ್ನೆ ವೆಲಿಕೋವ್ಸ್ಕಿ ಅನ್ನೋ ವಿಷಯ ಹೇಳಿದೆ. ವೆಲಿಕೋವ್ಸ್ಕಿ ಒಂದು ಮಾತು ಹೇಳ್ತಾನೆ, ಅದೇ ಒಮ್ಮೆ ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡಿತು, ಆಗ ವರಾಹ ಅವತಾರದ ಕಥೆಯನ್ನು ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಕಕ್ಷೆಯಿಂದ ಕಳಚಿಕೊಂಡಾಗ ಯಾವುದೋ ಗ್ರಹದಿಂದ ಯಾವ ಒಂದು ವಿಚಿತ್ರವಾದ ಉಲ್ಕೆ ಭೂಮಿಗೆ ಬಿತ್ತಂತೆ. ಈ ಎಲ್ಲ ಉಲ್ಟಾ ಪಲ್ಟಾ ಆಗುವಾಗ ಒಂದು ಉಲ್ಕೆ ಭೂಮಿಗೆ ಬಿತ್ತು. ಅದು ಅರಬ್ ಕಂಟ್ರಿಯಲ್ಲಿ ಬಿತ್ತು. ಆ ಉಲ್ಕೆಯೇ ಪೆಟ್ರೋಲಿಯಂ ಪ್ರೊಡಕ್ಷನ್ಗೆ ಮೂಲ ಆದ. ಅಲ್ಲಿ ತನಕ ಭೂಮಿಯಲ್ಲಿ ಪೆಟ್ರೋಲಿಯಂ ಅನ್ನೋಂಥ ಒಂದು ಈ ಸೊತ್ತೇ ಇರಲಿಲ್ಲ ಅಂತ ಹೇಳ್ತಾನೆ. ಇದು ಎಷ್ಟೋ 1000 ವರ್ಷಗಳ ಹಿಂದೆ ಯಾವುದೋ ಒಂದು ಗ್ರಹಾಂತರದಿಂದ ಬಂದು ಬಿದ್ದ ಉಲ್ಕೆ, ಅದು ಇಡೀ ಪ್ರಪಂಚ ಇಡೀ ಭೂಮಿಗೆ ಇಂಥ ನಾಗರಿಕ ಆವಿಷ್ಕಾರಕ್ಕೆ ಕಾರಣವಾದದ್ದು. ಇವತ್ತು ಎಲ್ಲ ನಾಗರಿಕತೆ ಇರುವುದು ಪೆಟ್ರೋಲಿಯಂ ಪ್ರಾಡಕ್ಟ್ನಿಂದ. ನಿಮಗೆ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದರೆ ಏನೂ ಇಲ್ಲ.
ಏನೂ ಇಲ್ಲ, ಯಾವ ನಾಗರಿಕತೆ, ಯಾವ ಆವಿಷ್ಕಾರ, ಯಾವ ಬೆಳವಣಿಗೆಯೂ ಇಲ್ಲ. ಎಲ್ಲ ಸ್ತಬ್ಧವಾಗಿ ಮತ್ತೆ ಬ್ಯಾಕ್ ಟು ಕಾರ್ಟ್, ಬುಲ್ಲಾಕ್ ಕಾರ್ಟ್, ಮತ್ತೆ ಎತ್ತಿನ ಗಾಡಿಯೇ ಗತಿ. ಅದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬೇರೆ ಗ್ರಹದಿಂದ ಬಿದ್ದ ಉಲ್ಕೆಯಿಂದ ಈ ನೆಲದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ ನಿರ್ಮಾಣ ಆಯಿತು. ಅದ್ರ ಹಿಂಚೆ ಇರಲೇ ಇಲ್ಲ ಅಂತ ಹೇಳ್ತಾನೆ ನಾವು. ಅದು ಬಂತು, ಸಿಕ್ಕಿದ್ದನ್ನು ನಾವು ತೆಗಿಲಿಕ್ಕೆ ಶುರು ಮಾಡಿದೆವು. ತೆಗೀತಾ ಈಗ ಮುಗೀತಾ ಬಂದಿದೆ ಅದು. ಯಾಕೆಂದರೆ ಬೇರೆ ಉಲ್ಕೆಯಿಂದ ಬಿದ್ದದ್ದು ಅದು ಲಿಮಿಟೆಡ್ ಸೋರ್ಸು, ಅದು ಮುಗೀತಾ ಇದೆ. ನಮ್ಮ ಕಾಲದಲ್ಲೇ ಮುಗಿಲಿಕ್ಕಿಲ್ಲ, ನಮ್ಮ ಮಕ್ಕಳ ಕಾಲದಲ್ಲೋ ಮೊಮ್ಮಕ್ಕಳ ಕಾಲದಲ್ಲೋ ಪೆಟ್ರೋಲಿಯಂ ಅನ್ನೋ ಒಂದು ಪ್ರೊಡಕ್ಷನ್ ಇಲ್ಲ ಅಂತ, ಅದು ಪೆಟ್ರೋಲು ಇಲ್ಲ, ಡೀಸೆಲ್ಲು ಇಲ್ಲ ಅಂತ. ಆವಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪ್ರಾಯ ಏನು ಮಾಡಬೇಕು, ಮತ್ತೆ ಎತ್ತಿನ ಗಾಡಿ ಕಟ್ಟಬೇಕಾಗತ್ತೆ. ಎಲ್ಲ ಕಡೆಗೆ ಆಟೋಮಿಕ್ ಎನರ್ಜಿಯಲ್ಲಿ ಹೋಗೋದು, ಇನ್ನೇನೋ ಮಾಡಬಹುದು. ಕರೆ ಪೆಟ್ರೋಲ್ ಬದಲು ಸಮುದ್ರದ ನೀರು ಹಾಕಿ ಗಾಡಿ ಬಿಡ್ಲಿಕ್ಕೆ ಮಾಡಲಿಕ್ಕೆ ಇನ್ನೊಂದು ವಿಧಾನ ಕಂಡು ಹುಡುಕಬಹುದು. ಇಲ್ಲದೇ ಇದ್ದರೆ ಮತ್ತೆ ಪುನಃ ಅಂದರೆ ಈ ಪ್ರಕೃತಿಯ ಸ್ವಭಾವ ಏನು ಅಂದರೆ, ನೀನು ಎಷ್ಟೇ ಮುಂದೆ ಹೋಗು ಪುನಃ ಎಳೆಯುತ್ತೆ ಹಿಂದೆ. ಮತ್ತೆ ಪ್ರಾರಂಭದಿಂದ ಎತ್ತಿನ ಗಾಡಿಯಿಂದೇ ಶುರು ಮಾಡಬೇಕು. ಪ್ರತಿಯೊಂದು ಪ್ರಗತಿಯೂ ಕೂಡ ಅದು ಚಕ್ರ. ನೀನು ಎಷ್ಟು ಮುಂದೆ ಹೋದಿಯೋ ಮುಂದೆ ಹೋಗಿ ಕೊನೆ ಬರೋದು ಹಿಂದಕ್ಕೆ, ಅಲ್ಲಿಗೆ ಬಂದಿಲ್ಲದು. ಇದು ಪ್ರಕೃತಿಯಲ್ಲಿ ನಾವು ಈ ತನಕ ಎಲ್ಲ ವಿಜ್ಞಾನಿಗಳ ಅಬ್ಸರ್ವೇಷನ್ನಿಂದಲೂ ಕಂಡುಕೊಂಡ ಸತ್ಯವೂ ಅದೇ, ನಮ್ಮ ಶಾಸ್ತ್ರಕಾರ ಹೇಳಿದ್ದು ಅದೇ. ಚಕ್ರ ಅದು ಹೋಗುತ್ತೆ, ಮತ್ತು ಪುನಃ ಕೃತಯುಗಕ್ಕೆ ಬರ್ತದೆ, ಪುನಃ ಕಲಿಯುಗ, ಮತ್ತೆ ಕೃತಯುಗ. ಪ್ರಗತಿ ಆಗೋದು, ಪುನಃ ನಾಶ ಆಗೋದು, ಪುನಃ ಮೇಲಕ್ಕೆ ಹೋಗೋದು. ಈ ಚಕ್ರ ಭ್ರಮಣವೇ ಜಗತ್ತು. ಯಾವತ್ತೂ ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ, ಅದು ಸುತ್ತೇ ಬರೋದು. ಇದು ಚಕ್ರ ಭ್ರಮಣ. ಆದ್ದರಿಂದ ಪ್ರತಿಯೊಂದು ಮನ್ವಂತರದಲ್ಲಿ ಅನೇಕ ಜನ ಬೇರೆ ಗ್ರಂಥಕಾರರ ಪ್ರಕಾರ ಪ್ರಳಯ ಎರಡೇ, ಬ್ರಹ್ಮ ದಿನಕಲ್ಪ ಪ್ರಳಯ, ಮಹಾಕಲ್ಪ ಪ್ರಳಯ ಅಂತ, ಮನ್ವಂತರ ಪ್ರಳಯ ಅಂತ ಕೆಲವರು ಒಪ್ಪುವುದಿಲ್ಲ. ಆದರೆ ಈ ಪ್ರಳಯ ಅನ್ನುವಂಥದ್ದು ಮತ್ಸ್ಯಾವತಾರ ಆದದ್ದೇ ಮನ್ವಂತರ ಪ್ರಳಯದಲ್ಲಿ. ಮತ್ತೆ ಚಾಕ್ಷುಷಾಂತರ ಸಂಪ್ಲವೇ ಅಂತ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಚಾಕ್ಷುಷ ಮನ್ವಂತರದ ಅನಂತರ ಬಂದ ಸಂಪ್ಲವ ಅಂದರೆ ಪ್ರಳಯ. ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮಧ್ಯಕಾಲದ ಪ್ರಳಯ. ಇದರ ಅವಧಿ ಬಹಳ ಅಲ್ಪ. ಆದರೆ 1,500 ವರ್ಷದಲ್ಲಿ ಎಲ್ಲ ನಾಗರಿಕತೆ ನಾಶ ಆದರೆ ಮತ್ತೆ ಹರಿ ಓಂ ಪ್ರಾರಂಭವೇ. ಅದು 1,500 ವರ್ಷ ಅಲ್ಲ, 500 ವರ್ಷ ಆಗಲಿ. ಮನುಷ್ಯ 500 ವರ್ಷದ ಹತ್ರ ಏನು ಉಳಿದಿರುತ್ತೆ? ಏನೂ ಇಲ್ಲ. ಅದನ್ನು ಯೋಚನೆ ಮಾಡಲಿಕ್ಕೂ ಏನೂ ಇಲ್ಲ. ಆದರೆ ಒಟ್ಟು ಸೃಷ್ಟಿಯ ಲೆಕ್ಕಾಚಾರದಲ್ಲಿ ಬಹಳ ಸಣ್ಣ ಪ್ರಳಯ ಇದು. 432 ಕೋಟಿ ವರ್ಷದ ಪ್ರಳಯಲ್ಲಿ, 31,104 ಕೋಟಿ ವರ್ಷಗಳ ಪ್ರಳಯದಲ್ಲಿ ಬರೀ 1,500 ವರ್ಷದ ಪ್ರಳಯ. ಆ ನೇಚರ್ನ ದೃಷ್ಟಿಯಲ್ಲಿ 1,500 ಅನ್ನೋದು ಒಂದು ಕ್ಷಣವೂ ಅಲ್ಲ. ಅದಕ್ಕೆ ಕ್ಷಣಾರ್ಧದಲ್ಲಿ ಮತ್ತೆ ಸೃಷ್ಟಿ ಪ್ರಾರಂಭ ಆಗಿಬಿಡುತ್ತೆ. ನಮಗೆ 1,500 ವರ್ಷ ಎಷ್ಟು ತಲೆಮಾರಾಯಿತು ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ. ಅಷ್ಟು ತಲೆಮಾರು ಇದ್ರೆ ನಾನು ಆಗೋದು ಏನೂ ಇಲ್ಲ. ಸಮುದ್ರಂಗಚ್ಛ ಸ್ವಾಹ. ಮತ್ತೆ ಯಥಾ ಪ್ರಕಾರ ಈ ಅಮೀಬಾಗಳು, ಮತ್ತೆ ಗಿಡಗಳು, ಪ್ಲಾಂಟ್ಸು, ಮತ್ತೆ ಮೀನು, ಇದೆಲ್ಲ ಪ್ರಾರಂಭ ಒಂದೊಂದೇ ಬೆಳ್ಕೊಂಡು ಹೀಗೆ ಸೃಷ್ಟಿ ಎಲ್ಲವನ್ನು ಒಂದು ಸರ್ತಿ ಅದು ಪ್ರಗತಿಯ ಒಂದು ಎತ್ತರಕ್ಕೆ ಹೋಯಿತು ಅಂದಾಗ ಎಲ್ಲವನ್ನ ವಾಶ್ಔಟ್ ಮಾಡಿಬಿಡ್ತದೆ. ಮತ್ತೆ ಪ್ರಾರಂಭದಿಂದ ಶುರುವಾಗಬೇಕು. ಮತ್ತೆ ಅದು ಎತ್ತರಕ್ಕೆ ಹೋಯಿತು ಅಂದರೆ ಪುನಃ ಕೆಳಕ್ಕೆ ತಳ್ಳಿಬಿಡ್ತದೆ. ಅಂಥ ಒಂದು ಪ್ರಳಯ ಚಾಕ್ಷುಷ ಮನ್ವಂತರ ಪ್ರಳಯ. ಈಗ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಆಗಿರತಕ್ಕಂಥ ಒಂದು ಪ್ರಳಯ. ಇದು ಆಗಿ ಸುಮಾರು 200 ಕೋಟಿ ವರ್ಷ ಜಾಸ್ತಿ ಆಯಿತು. ಇನ್ನು ವೈವಸ್ವತ ಮನ್ವಂತರ ಪ್ರಾರಂಭ ಆಗಿ ಈಗ 28 ಯುಗ ಚಕ್ರಗಳು, ಅಷ್ಟೋ ವಿಂಶತಿ ಜಮೇ ಕಲಿಯುಗೆ ಅಂತ ಹೇಳ್ತಾರೆ ಸಂಧ್ಯಾವಂದನೆ ಮಾಡುವವರು. 28ನೇ ಕಲಿಯುಗ ಅಂತ ಅಂದರೆ 28 ಬಾರಿ ಕೃತಯುಗ, 28 ಬಾರಿ ತ್ರೇತಾಯುಗ, 28 ಬಾರಿ ದ್ವಾಪರಯುಗ ಆಗಿ 28ನೆಯ ಬಾರಿಯ ಕೃತಯುಗ ಈಗ ನಡೀತಾ ಇದೆ. ಮತ್ತು ಇನ್ನೂ ತುಂಬ ಹೋಗ್ಲಿಕ್ಕೆ ಉಂಟು, ಏನು ಕಮ್ಮಿ ಏನಿಲ್ಲ. ಅದು ಒಟ್ಟು 71 ಬಾರಿ ತಿರುಗಬೇಕು. ಆದ್ದರಿಂದ ಸೃಷ್ಟಿಯಾಗಿ ಒಂದು ಮನ್ವಂತರ ಮುಗಿಬೇಕು ಅಂದರೆ 71 ಬಾರಿ ಯುಗಚಕ್ರಗಳು ತಿರುಗಬೇಕು. 71 ಬಾರಿ ಯುಗಚಕ್ರಗಳು ತಿರುಗಿದ್ರೂ ಸಾಲದು. 71 ಬಾರಿ ತಿರುಗಿದ್ರೆ 432 ಕೋಟಿ ಆಗೋದಿಲ್ಲ. ಒಂದು ಮನ್ವಂತರ ಚಕ್ರ ಬ್ರಹ್ಮದಿನ, ಒಂದು ಬ್ರಹ್ಮದಿನದಲ್ಲಿ 14 ಮನ್ವಂತರಗಳು. ಅದು 14 ಮನ್ವಂತರಗಳು ಲೆಕ್ಕ ತೆಗೆದರೆ 432 ಕೋಟಿ ವರ್ಷ ಆಗುವುದಿಲ್ಲ. 71 ಯುಗಚಕ್ರಗಳು ಪ್ಲಸ್ 18,50,000 ವರ್ಷ ಅದಕ್ಕೆ ಸೇರಿಸ್ಬೇಕು. ಮತ್ತೆ ಇಷ್ಟ ಆದಾಗ 432 ಕೋಟಿ ವರ್ಷ ಆಗುತ್ತೆ. ಬರೇ 4 ಯುಗಗಳನ್ನು 71 ಬಾರಿ ಲೆಕ್ಕ ತೆಗೆದರೆ 18,50,000 ವರ್ಷ ಕಮ್ಮಿ ಆಗಿಬಿಡುತ್ತೆ 432 ಕೋಟಿಗೆ. 431 ಕೋಟಿ ಆಮೇಲೆ ಎಷ್ಟು ಆಗೋದು? 81 ಲಕ್ಷ
50,000 ವರ್ಷ ಆಗತ್ತೆ. ಆಮೇಲೆ ಮತ್ತೆ 18,50,000 ಆಗಬೇಕಲ್ಲ. ಅದನ್ನು ಸೇರಿಸಿಬಿಟ್ರೆ 432 ಕೋಟಿ ವರ್ಷ ಆಗತ್ತೆ. ಹೀಗೆ ಇವೆಲ್ಲ ಪ್ರಳಯದ ವ್ಯವಸ್ಥೆಯಲ್ಲಿ ನಮಗೆ ಬಹಳ ಅತೀತ ಸಮೀಪದಲ್ಲಿ ಆಗಿರತಕ್ಕಂಥ ಏನು ಪ್ರಳಯ ಇದೆ, ಆ ಚಾಕ್ಷುಷ ಮನ್ವಂತರ ಪ್ರಳಯದಲ್ಲಿ ಪ್ರಚಲಿತ ಲಯ ಜಲ, ಪ್ರಕ್ಷುಬ್ಧವಾದ ಚಾಕ್ಷುಷ ಮನ್ವಂತರದ ಅವಸ್ಥಾನದಲ್ಲಿ ಬಂದ ಪ್ರಳಯ ಜಲದಲ್ಲಿ ವಿಹರಿಸಿದವನೇ ಅಂತ. ಪ್ರಚಲಿತ ಲಯ ಜಲ ವಿಹರಣ, ಪ್ರಕ್ಷುಬ್ಧವಾದಂಥ ಆ ಸಮುದ್ರದ ನೀರಿನಲ್ಲಿ ವಿಹರಿಸಿದವ ನೀನು. ಯಾಕೆ? ಈ ಮನ್ವಂತರದ ಅಧಿಪತಿಯಾಗಿರತಕ್ಕಂಥ ವೈವಸ್ವತ ಮನುವನ್ನು, ಋಷಿಗಳನ್ನು ಉಳಿಸುವುದಕ್ಕೋಸ್ಕರ ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಜ್ಞಾನದ ಮಾರ್ಗ ಉಪದೇಶ ಕೊಟ್ಟು ಮುಂದಿನ ಮನ್ವಂತರಕ್ಕೆ ಅಣಿಗೊಳಿಸಿದಂಥ ರೂಪ ಅದು. ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ನೀನ ಹೇ ಭೌಮಮ ಶರಣಂ. ನೀನು ಆ ಪ್ರಳಯ ಕಾಲದಲ್ಲಿಯೇ ನಿರ್ಮಾಣಗೊಂಡ ಮೀನ ಅಲ್ಲ, ನೀನು ಶಾಶ್ವತ ಸುಖಮಯ. ನೀನು ಮೀನಿನ ರೂಪ ತೊಟ್ಟಿ ಅಂತ ಅದು ಯಾವುದೋ ಒಂದು ಪ್ರಾರಬ್ಧದಿಂದ ಬಂದಂಥ ದುಃಖಮಯವಾದ ರೂಪ ಅಲ್ಲ ಅದು. ನೀನು ಜ್ಞಾನಾನಂದಮಯನಾಗಿಯೇ ಆ ಋಷಿಗಳಿಗೆ, ಆ ವೈವಸ್ವತ ಮನುವಿಗೆ ಅವನ ಧ್ಯಾನದಲ್ಲಿ ನೀನಾಗಿ ಕಾಣಿಸಿಕೊಂಡೆ. ಸುಖಮಯ ಮೀನ ಹೇ ಭವ ಮಮ ಶರಣಂ. ಅಂಥ ಮೀನಾವತಾರಿಯೇ ನನಗೆ ಶರಣ ಆಗು. ಅಷ್ಟಾಚಾರ್ಯರು ಹೇಳಿದರು. ತಕ್ಷಣ ಅವರು ಶಿಷ್ಯರು ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ಭವ ಮಮ ಶರಣಂ ಅಂತ ಕೋರಸ್ ಆಗಿ ಹಾಡಿದರು. ಅದರ ನಂತರ ಆಚಾರ್ಯರು ಕೂರ್ಮಾವತಾರ ಸ್ತೋತ್ರ ಮಾಡ್ತಾರೆ. ಸುರದಿತಿ ಜಸುಬಲ ವಿಲುಳಿತ ಮಂದರ ಧರ ಪರ ಕೂರ್ಮಹೆ ಭೌಮ ಶರಣಂ. ಸುರದಿತಿ ಜಸುಬಲ ವಿಲುಳಿತ ಮಂದರ ಧರ ಪರ ಕೂರ್ಮಹೆ. ಸುರದಿತಿಜ ಸುಬಲ ವಿಲುಳಿತ ಮಂದರ, ಅಲ್ಲಿ ಸಮುದ್ರದಲ್ಲಿ ವಿಹಾರ ಮಾಡಿದಿ, ಇಲ್ಲಿಯೂ ಸಮುದ್ರದಲ್ಲೇ ವಿಹಾರ ಮಾಡಿದ್ದು. ಆದರೆ ಸಮುದ್ರದಲ್ಲಿ ವಿಹಾರ ಮಾಡಿದ್ದಲ್ಲಿ ಇಲ್ಲಿ ಒಂದು ಹೊತ್ಕೊಂಡೆವು ಹೆಗಲಲ್ಲಿ. ಸುರದಿತಿಜ ಸುಬಲ ವಿಲುಳಿತ. ಸುರರು ದಿತಿಜರು, ದೇವತೆಗಳು ದೈತ್ಯರು ಸೇರಿ, ದೈತ್ಯರು ಮತ್ತು ಆದಿತ್ಯರು, ಅದಿತಿಯ ಮಕ್ಕಳು ಮತ್ತು ದ್ವಿತೀಯ ಮಕ್ಕಳು ಸೇರಿ, ದೇವತೆಗಳು ರಾಕ್ಷಸರು ದಾನವರು ಸೇರಿ ಸಮುದ್ರವನ್ನು ಮಥನ ಮಾಡಿದರು. ಸುರದಿತಿಜ ಸುಬಲ ವಿಲುಳಿತ, ಅವರು ತಮ್ಮ ಎಲ್ಲ ಶಕ್ತಿಯನ್ನು ಪ್ರಯೋಗ ಮಾಡಿ ಸಮುದ್ರದ ಮಥನ ಮಾಡಿದರು. ಆ ಮಥನ ಮಾಡುವುದಕ್ಕೆ ಅವರು ಬಳಸಿರತಕ್ಕಂಥ ಕಡಗೋಲಾಗಿ ಏನು ಮಂದರ ಇತ್ತು, ಆ ಮಂದರ ಕುಸಿಯದಂತೆ ಅದು ಮೇಲೆ ನಿಂತರೆ ತಾನೇ ಕಡಿಯೋದು. ಆ ಮಂದರ ಧರ, ಅದನ್ನು ಕೆಳಗಿನಿಂದ ಹೆಗಲು ಕೊಟ್ಟು ಮಂದರವನ್ನು ಧರಿಸಿದೆ ನೀನು. ಪರಕುರ್ಮ, ನೀನು ಮಂದರವನ್ನು ಧರಿಸುವುದು ದೊಡ್ಡ ಸಂಗತಿ ಅಂಥದ್ದು. ಯಾಕೆಂದರೆ ನೀನು ಪರ, ಈ ಮಂದರ ಧಾರಣೆಗೋಸ್ಕರ ಕೂರ್ಮ ಅವತಾರ ಆದವನಲ್ಲ. ಅದಕ್ಕಿಂತ ಮೊದಲೇ ಕೂರ್ಮನ ಪರ ಅಂದರೆ ಅದು ಹಿಂದೆಯೂ ಇದ್ದ, ಶ್ರೇಷ್ಠವಾಗಿ ಎಂದೆಂದೂ ಇದ್ದವನೇನು. ಹಿಂದೆಯೂ ನೀನು ಕೂರ್ಮವಾಗಿದ್ದವ. ಎಲ್ಲಿ ಕೂರ್ಮವಾಗಿದ್ದವ? ಕೆಳಗಿನಿಂದ ಬ್ರಹ್ಮಾಂಡದ ಅಡಿಯಲ್ಲಿ ವಿಷ್ಣು ಕೂರ್ಮ, ವಾಯು ಕೂರ್ಮ ಅಂತೆಲ್ಲ ನಾವು ಹೇಳ್ತೇವೆ. ಕೂರ್ಮ ರೂಪದಿಂದ ಬ್ರಹ್ಮಾಂಡವನ್ನು ಹೊತ್ತುಕೊಂಡವ. ಆ ಬ್ರಹ್ಮಾಂಡದ ಒಂದು ಏಕದೇಶವಾದ ಮಂದರ ಪರ್ವತವನ್ನು ಹೊತ್ತುಕೊಳ್ಳೋದು ಏನು ಮಹಾ ಅಂತಾರೆ ಅವರು. ಕೂರ್ಮ, ಕೂರ್ಮ ಅನ್ನೋ ಶಬ್ದದ ಅರ್ಥ ಏನು? ಕು ಅಂದರೆ ಪೃಥ್ವಿ ಅಂತ. ಅಂದರೆ ಭಗವಂತನ ಮುಂದೆ ಎಲ್ಲವೂ ಕುತ್ಸಿತವೆ. ಇಡೀ ಬ್ರಹ್ಮಾಂಡ ಅವನಿಗೆ ಕುತ್ಸಿತ. ಕು ಅಂದರೆ ಪೃಥ್ವಿ, ಭೂಮಿ, ಭೂಮಿ ಅಂದರೆ ಬ್ರಹ್ಮಾಂಡ. ಶಾಸ್ತ್ರದಲ್ಲಿ ಭೂಮಿ ಅನ್ನೋದನ್ನು ಸಭೂಮಿಂ ವಿಶ್ವತೋ ವೃತ್ವಾತ್ಯತಿಷ್ಠದಶಾಂಗುಲಂ, ಭೂಮಿ ಅಂತ ಬ್ರಹ್ಮಾಂಡವನ್ನು ಭೂಮಿ ಅಂತ ಅನ್ನೋ ಶಬ್ದದಿಂದ ಹೇಳ್ತಾರೆ. ಇದು ಭೂಮಿಯ ಅಂಶವೇ. ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆ ಭೂಭಾಗ ಇದೆ, ಪೃಥ್ವಿ ಅಂಶ ಇಲ್ಲದೆ ಬ್ರಹ್ಮಾಂಡ ಇಲ್ಲ. ಅದು ಪಂಚಭೂತ ನಿರ್ಮಿತ. ಆದ್ದರಿಂದ ಅದನ್ನು ಇಡೀ ಬ್ರಹ್ಮಾಂಡವನ್ನು ಭೂಮಿ ಅಂತ ಕರೀತಾರೆ. ಸ್ವರ್ಗ ಭೂಮಿ ಅಂತ ಹೇಳುದಿಲ್ಲ ನಾವು. ದೇವಲೋಕ ಅನ್ನೋದು ಸ್ವರ್ಗ ಭೂಮಿ. ಅದೇ ಒಂದು ಭೂಮಿ ಆಗುವುದು ಹೇಗೆ? ಅದು ಸ್ವರ್ಗ ಭೂಮಿ ಅಷ್ಟೇ. ಇದು ಮನುಷ್ಯ ಭೂಮಿ, ಎಲ್ಲವೂ ಭೂಮಿಯೇ. ಅಂದರೆ ಭೂಮಿ ಅಂದರೆ ಇಡೀ ಪ್ರಪಂಚ, ಯೂನಿವರ್ಸ್ ಅನ್ನ ಭೂಮಿ ಅಂತ ಕರೀತಾರೆ. ಅದು ಕು ಅಂದರೆ ಪೃಥ್ವಿ, ಭೂಮಿ. ಭೂಮಿ ಅಂದರೆ ಭಗವಂತನ ಮುಂದೆ ಅದು ಎಲ್ಲವೂ ಕುತ್ಸಿತವೆ, ಏನು ತೃಣ ಮಾತ್ರ ಅದು. ಅಂಥ ಬ್ರಹ್ಮಾಂಡದ ಉರುಭಾರವನ್ನು ಯಾರು ತನ್ನ ಹೆಗಲಲ್ಲಿ ಮಿತಗೊಳಿಸಿದನೋ ಅವನು ಕೂರ್ಮ. ಹಾಗಾಗಿ ಇಡೀ ಬ್ರಹ್ಮಾಂಡವನ್ನ ನೀನು ಕೂರ್ಮ ರೂಪದಿಂದ ಹೊತ್ತುಕೊಂಡವ. ಈ ಮಂದಿರ ಹೊರುವುದೇನು ಮಹಾ, ಅದೊಂದು ಸಂಗತಿಯೇ ಅಲ್ಲ. ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುರದಿತಿ ಯಸುಬಲ ವಿಲುಳಿತ ಮಂದರಧರ ಪರ ಕೂರ್ಮ ಹೇ ಭೌಮಮ ಶರಣಂ. ಹೀಗೆ ಸಮುದ್ರದಲ್ಲಿ ಒಮ್ಮೆ ವಿಹಾರ ಮಾಡಿದಿ ವೈವಸ್ವತ ಮನುವಿಗೆ ಜ್ಞಾನೋಪದೇಶಕ್ಕೋಸ್ಕರ, ಮತ್ತೊಮ್ಮೆ ದೇವತೆಗಳಿಗೆ ಅಮೃತ ಪ್ರಾಪ್ತಿಗೋಸ್ಕರ ಸಮುದ್ರದಲ್ಲಿ ಮಂದರಕ್ಕೆ ಬೆನ್ನು ಕೊಟ್ಟು ವಿಹಾರ ಮಾಡಿದಿ. ಅಂಥ ಕೂರ್ಮನೆ ನೀನು ನನಗೆ ಶರಣ ಆಗು. ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ.
ಅಲ್ಲಿಂದ ಮುಂದೆ ಈಗ ಭೂಮಿಯ ಒಂದು ಭಾಗವಾದ ಸಮುದ್ರದಲ್ಲಿ ಮಥನ ಮಾಡುವಾಗ ಮಂದರವನ್ನು ಎತ್ತಿದ್ದು ನೀನು. ಮುಂದೆ ಮೊದಲು ಸಮುದ್ರದಲ್ಲಿ ವಿಹಾರ ಮಾಡಿದೆ, ಆಮೇಲೆ ಸಮುದ್ರದಲ್ಲಿ ಮಂದರವನ್ನು ಎತ್ತಿದೆ. ಸಮುದ್ರದಲ್ಲಿ ಮಂದರವನ್ನು ಎತ್ತೋದಲ್ಲ, ಆಮೇಲೆ ನಿನಗೆ ಭೂಮಿಯನ್ನೇ ಎತ್ತಿ ಹಿಡಿಯುವ ಪ್ರಸಂಗ ಬಂತು, ಅದಕ್ಕೂ ವರಾಹನಾದೆ. ಸಗಿರಿವರ ಧರತಳವಹ. ನೋಡಿ ಇಲ್ಲಿ ವಿಚಿತ್ರ, ಧರತಳ ಅಂತ ಹೇಳ್ತಾರೆ. ಧರತಳ ಅಂದರೆ ಧರಾತಳ. ಸಗಿರಿವರ ಧರತಳವಹ ಸುಸೂಕರ. ಧರತಳ ಅಂತ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಸಗಿರಿವರ ಧರತಳವಹ, ಸಗಿರಿವ ರಧರತಳವಹ ಸುಸೂಕರ ಪರಮ ವಿಬೋಧ ಹೇ ಭೋ ಮಮ ಶರಣಂ ಶುಭತಮ ತಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಸಗಿರಿವರ ಧರತಳ. ಸಗಿರಿವರ ಹಿರಿಯ ಬೆಟ್ಟಗಳಿಂದ ಕೂಡಿದ ಧರ, ಅದು ಒಂದು ಮಂದರ ಅನ್ನೋದು ಒಂದು ಗಿರಿ ಅಲ್ವಾ. ಅಂಥ ಗಿರಿ ಹಿರಿಯ ಬೆಟ್ಟಗಳ ಸಾಲು ಸಾಲು ಬೆಟ್ಟಗಳು, ಮಹಾಬೆಟ್ಟಗಳೇ 7 ಕುಲಾಚಲಗಳು, ಸಪ್ತ ಕುಲಪರ್ವತಗಳು ಅಂತ ಹೇಳ್ತಾರೆ. ಅವು ಕುಲಪರ್ವತಗಳು 7 ಆದರೆ ಕುಲಗೆಟ್ಟ ಪರ್ವತಗಳು 106. ಆದ್ದರಿಂದ ಇವು ಎಲ್ಲ ಬೆಟ್ಟಗಳ ಸಾಲು ಸಾಲನ್ನು ಹೊತ್ತ ಭೂಮಿಯನ್ನು ಹೊತ್ತವ ನೀನು. ಆಮೇಲೆ ಬರೇ ಪರ್ವತವನ್ನು ಹೊತ್ತ ಕಥೆ ಏನು? ಕೂರ್ಮಾವತಾರಕ್ಕಿಂತ ವರಾಹ ಅವತಾರ. ಸಗಿರಿವರ ಧರತಳ. ಧರತಳ ಅಂದರೆ ಧರಾತಳ. ಸಗಿರಿವರ ಧರತಳವಹ ಸುಸೂಕರ ಪರಮ ವಿಬೋಧೆ. ಇಡೀ ಭೂಮಿಯೇ ತನ್ನ ಕಕ್ಷೆಯಿಂದ ಕಳಚಿಕೊಂಡು ಕುಸಿದಾಗ ಭೂಮಿ ಏನಾದದ್ದು, ಅದನ್ನು ವರಾಹ ಏನು ಮಾಡಿದ್ದು ಅನ್ನೋ ವಿವರವನ್ನೆಲ್ಲ ನಿನ್ನೆ ಹೇಳಿದ್ದೆ ನಾನು. ವರಾಹ ಅವತಾರದಲ್ಲಿ ಮಾಡಿದ ಕ್ರಿಯೆ ಏನು, ಭೂಮಿಯನ್ನು ಹಿರಣ್ಯಾಕ್ಷ ಅಪಹರಿಸುವುದು ಅಂದರೆ ಅರ್ಥ ಏನು, ಅದಕ್ಕೆ ವರಾಹ ಅದನ್ನು ಅವನನ್ನು ಕೊಂದು ಭೂಮಿಯನ್ನು ರಕ್ಷಿಸುವುದರ ಅರ್ಥ ಏನು ಅನ್ನೋದನ್ನು ಅದರ ಪೂರ್ತಿ ವಿವರ ನಾವು ನಿನ್ನೆ ಹೇಳಿಯಾಗಿದೆ. ಅದನ್ನು ಇವತ್ತು ನಾನು ಬರೀ ಶಬ್ದಾರ್ಥವನ್ನು ಮಾತ್ರ ಹೇಳ್ತೇನೆ, ಇವತ್ತು ಹೆಚ್ಚು ವಿವರಣೆಗೆ ಹೋಗೋದಿಲ್ಲ. ಸಗಿರಿವರ ಧರತಳವಹ, ಬೆಟ್ಟಗಳು ಮಹಾಮಹಾ ಪರ್ವತಗಳು ಸೇರಿದಂಥ ಭೂಮಿಯನ್ನೇ ಹೊತ್ತವ ನೀನು. ಭೂಮಿಯ ಒಂದು ಮೂಲೆಯಲ್ಲಿರುವ ಒಂದು ಪರ್ವತವನ್ನು ಮಥನ ಕಾಲದಲ್ಲಿ ಹೊತ್ತಿದ್ದಿ ಅನ್ನೋದೊಂದು ಏನು ಮಹಾ. ಸಗಿರಿವರ ಧರತಳವಹ ಸುಸೂಕರ. ಸೂಕರ ಅಂತ ಹಂದಿಗೆ ಹೆಸರು ಸಂಸ್ಕೃತದಲ್ಲಿ. ಹಂದಿಗೆ ಯಾಕೆ ಹೆಸರು ಅಂದರೆ ಅವು ಸುಯಿಗುಡ್ತಾವೆ ಅಂತ ಹೇಳ್ತೇವಲ್ಲ, ಸುಯಿಗುಡುವುದು ಅಂತ ಸದ್ದು ಮಾಡೋದಕ್ಕೆ ಸೂಕರ ಅಂತ, ಅಥವಾ ಬುಸುಗುಡುವುದು ಅಂತೇವೆ, ಅಥವಾ ಆಯಾಸ ಆದಾಗ ಉಸ್ಸಪ್ಪ ಅಂತೇವಲ್ಲ, ಅದು ಆ ಧ್ವನಿಗೆ ಸೂಕರ. ಅವು ಆ ನೆಲದಲ್ಲಿ ಹುಲ್ಲು ಮೇಲಿರುವ ಹುಲ್ಲಿಗಿಂತಲೂ ಈ ಹಂದಿಗಳಿಗೆ ನೆಲದ ಒಳಗೆ ಇರತಕ್ಕಂಥ ಅದರ ಬೇರನ್ನು ಕಿತ್ತು ತಿನ್ನುವುದು. ಆಮೇಲೆ ಬೇರಿಗಿಂತಲೂ ಭದ್ರಮುಷ್ಟಿ ಅಂತ ಉಂಟು, ನಿಮ್ಮಲ್ಲಿ ಹಾಗೆ ಹೇಳ್ತಾರೆ ಕಾಣುತ್ತೆ. ಮುಸ್ತಾನ್, ಭದ್ರಮುಷ್ಟಿ ಅಂತ ಹೇಳ್ತಾರೆ. ಬಹಳ ಒಳ್ಳೆಯ ಔಷಧ ಅದು. ಅದು ಆಯುರ್ವೇದ ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಭದ್ರಮುಷ್ಟಿ ಅಂತಾರೆ ಕನ್ನಡದಲ್ಲಿ. ಅದಕ್ಕೆ ಭದ್ರ ಮುಸ್ತಾ ಅಂತ ಸಂಸ್ಥೆಯ ಹೆಸರು ಮುಸ್ತಾ ಅಂತ. ಅದಕ್ಕೆ ಮುಷ್ಟಿ ಅಂತ ಕನ್ನಡದಲ್ಲಿ ಹೇಳೋ ಭದ್ರ ಮುಸ್ತಾ ಅಂತ. ಅದು ಆ ಮುಸ್ತಾ ಅಂತಂದರೆ ಅದು ಯಾವಾಗಲೂ ಎಲ್ಲ ಕಡೆ ಮಳೆ ಬಿದ್ದ ತಕ್ಷಣ ನೆಲದಲ್ಲಿ ಮೊದಲು ಬೆಳೆಯೋ ಗಿಡ ಅದೇ ಭದ್ರಮುಸ್ತ. ಹುಲ್ಲು, ಅದು ಒಂದು ಹುಲ್ಲು. ಅದರ ಕೆಳಗೆ ಸಣ್ಣ ಸಣ್ಣ ಬೀಜಗಳಿರ್ತವೆ. ಆ ಬೀಜದಿಂದ ಆ ಹುಲ್ಲು ಮೇಲಕ್ಕೆ ಬರುತ್ತೆ. ಈ ಹಂದಿಗಳಿಗೆ ಆ ಬೀಜ ಬಹಳ ಒಳ್ಳೆಯ ಇಷ್ಟವಾದ ಆಹಾರ. ಅದಕ್ಕೆ ಅವು ನೆಲವನ್ನು ಅಗೆದು ಅದರಿಂದ ಬೀಜ ತಿಂತವೆ. ಹಾಗೆ ತಿಂತಾ ಅವು ಸೂಗುಡ್ತಾ ಇರ್ತವೆ. ಅದು ಒಂಥರ ಎಲ್ಲಿ ಆ ಹುಲ್ಲಿದೆ ಅಂತ ಹುಡುಕಿಕೊಂಡು ಹೋಗುವಾಗ ಆ ವಾಸನೆಯನ್ನು ಹುಡುಕುವಾಗ ಮೂಗಿನ ಹೊರಳೆಯಿಂದ ಹೊರಡುವ ಶಬ್ದವೂ ಹೋದದು. ಆಮೇಲೆ ಅವು ಹಾಗೆ ಅನುಕರಣ ಧ್ವನಿ, ಮನುಷ್ಯನು ಆಯಾಸ ಆದಾಗ ಸು ಅಂತಾನೆ, ಅದಕ್ಕೆ ಉಸ್ಸಪ್ಪ ಅಂತ ಅನ್ನೋದು ಸೂಗುಡುವುದು. ಆ ರೀತಿ ಸದ್ದು ಮಾಡುವ ಪ್ರಾಣಿ ಅಂತ ಅನ್ನೋದಕ್ಕೋಸ್ಕರ ಅದಕ್ಕೆ ಸೂಕರ ಅಂತ ಹೇಳಿದರು. ಆಚಾರ್ಯರು ಭಗವಂತನನ್ನು ಸೂಕರ ಅಂತ ಕರೆದರು. ಅದೇನಪ್ಪ ನಿನಗೂ ಭೂಮಿಯನ್ನು ಎತ್ತಿ ಹೆಗಲಲ್ಲಿ ಇಟ್ಕೊಂಡು ಉಸ್ಸಪ್ಪ ಅಂದಿಯೇನೋ ನೀನು ಅಂದರೆ, ಅಲ್ಲ ಸುಸೂಕರ. ಬರೀ ಸೂಕರ, ಸೂ ಅಂದರೆ ಸುಖ. ನೀನು ಸೂಗುಟ್ಟಿದ್ದು ದುಃಖದಿಂದ ಆಯಾಸದಿಂದಲ್ಲ, ಆನಂದದಿಂದ ಅಂದು. ಸೂ ಅಂದರೆ ಆನಂದ, ಸ್ವಿತ್ ಆನಂದ ಸಮುದ್ದಿಷ್ಟ. ನೀನು ಆನಂದದಿಂದ ಸೂಗುಟ್ಟಿದವ ಹೊರತು ಆಯಾಸದಿಂದ ಅಲ್ಲ. ಸುಸೂಕರ ಪರಮ ವಿಬೋಧ. ನೀನು ಆನಂದದಿಂದ ಹುಟ್ಟಿದವ, ಮತ್ತೆ ನಿನಗೆ ಸೂಕರ ಅಂತ ಹೆಸರು ಸುಖಕರನಾದ್ದರಿಂದಲೇ. ನೀನು ಆನಂದಮಯ, ನಿನ್ನನ್ನು ನಂಬಿದವರಿಗೆ ಆನಂದ ಕೊಡುವವ, ಮತ್ತು ಪರಮ ವಿಬೋಧ, ಪೂರ್ಣ ಜ್ಞಾನ ಸ್ವರೂಪ, ಜ್ಞಾನಾನಂದಮಯನೇ ನೀನು ಹಂದಿಯಾಗಿ ಬಂದರೂ ಜ್ಞಾನಾನಂದಮಯ, ಕೂರ್ಮನಾಗಿ ಬಂದರೂ ಜ್ಞಾನಾನಂದಮಯ, ಮೀನನಾಗಿ ಬಂದರೂ ಜ್ಞಾನಾನಂದಮಯ. ಅಂಥ ಭಗವಂತನೇ ಭವಮಮ ಶರಣಂ, ನನಗೆ ಶರಣ ಆಗು.
ಮತ್ತೆ ಕೋರಸ್ ಶುಭತಮ ಕಥಶಯ ಪರಮ ಸದೋದಿತ ಜಗದೇಕ ಕಾರಣ ರಮ ರಮ ರಮಣ. ಅಲ್ಲಿಂದ ನರಸಿಂಹಾವತಾರದ ಸ್ತೋತ್ರ ಮಾಡ್ತಾರೆ ಅವರು. ಅತಿಬಲ ದಿತಿಸುತ ಹೃದಯ ವಿಭೇದನ ಜಯ ನೃಹರೇ ಭವ ಮಮ ಶರಣಂ. ಅತಿಬಲ ದಿತಿಸುತ, ಅತ್ಯಂತ ಬಲಿಷ್ಠನಾದ ದೈತ್ಯ. ಇಲ್ಲಿ ದಿತಿಸುತ ಅಂತ ಅನ್ನೋ ಶಬ್ದವನ್ನೇ ಬಳಸಿದರು. ದಿತಿಯ ಮಗನಾಗಿ ಅಂದರೆ ಹಿರಣ್ಯಕಶಿಪು 2 ಬಾರಿ ಹುಟ್ಟಿದ್ದಾನೆ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ, ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರು, ಅದರಲ್ಲಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವುದಕ್ಕೋಸ್ಕರ 2 ಬಾರಿ ವರಾಹ ಹಿರಣ್ಯಾಕ್ಷನ ಸಂಹಾರ ಮಾಡಿದ್ದಾನೆ. ಅದು ನಿನ್ನೆ ಹೇಳಿದೆ ನಾನು, 2 ಬಾರಿ ಭೂಮಿ ಕಕ್ಷೆಯಿಂದ ಕಳಚಿತ್ತು ಅಂತ ವಿಜ್ಞಾನಿಗಳು ಒಪ್ತಾರೆ. ಆ ಕಕ್ಷೆಯಿಂದ ಕಳಚಿದ್ದಾಗ ಅದನ್ನು ಮತ್ತೆ ಕಕ್ಷೆಯಲ್ಲಿ ಕೂಡಿಸುವ ಕ್ರಿಯೆಯನ್ನು 2 ಬಾರಿ ವರಾಹ ರೂಪದಿಂದ ಭಗವಂತ ಮಾಡಿದ್ದಾನೆ. 2 ಬಾರಿ ಹಿರಣ್ಯಾಕ್ಷ 2 ಬಾರಿ ಹುಟ್ಟಿದ್ದಾನೆ. ಮೊಟ್ಟ ಮೊದಲು ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಂದ ಸೃಷ್ಟನಾದ ಹಿರಣ್ಯಾಕ್ಷ, ಆಮೇಲೆ ವೈವಸ್ವತ ಮನ್ವಂತರದಲ್ಲಿ ಕಶ್ಯಪ ದ್ವಿತೀಯರ ದಾಂಪತ್ಯದ ಫಲವಾಗಿ ದ್ವಿತೀಯಲ್ಲಿ ಹುಟ್ಟಿದ ದೈತ್ಯ ಹಿರಣ್ಯಾಕ್ಷ. ಅವನೊಬ್ಬ ಆದಿ ಹಿರಣ್ಯಾಕ್ಷ, ಇವನ ಅನಂತರದ ಲೇಟರ್ ಹಿರಣ್ಯಾಕ್ಷ. ಹಾಗೆಯೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನಿಂದ ಸೃಷ್ಟರಾದರು. ಅವನೂ ಕೂಡ ಭೂಮಿಯನ್ನು ಕಕ್ಷೆಯಿಂದ ಕಳಿಸುವ ಕ್ರಿಯೆಯನ್ನು ಮಾಡಿದ್ದ. ಆಗಲೂ ವರಾಹ ರೂಪದಿಂದ ಅವನ ಸಂಹಾರ ಮಾಡಿದ್ದ. ಅದನ್ನು ವರಾಹ ಅವತಾರ ವೈವಸ್ವತ ಮನ್ವಂತರದಲ್ಲಿ ಆದದ್ದಲ್ಲ. ಈಗ ಮತ್ಸ್ಯಾವತಾರ ವೈವಸ್ವತ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರ ಪ್ರಾರಂಭದಲ್ಲಿ. ಕೂರ್ಮಾವತಾರ ಸಮುದ್ರ ಮಥನ, ಅದು ರೈವತಸ್ಯಾಂತರೆ ಅಂತ ಹೇಳ್ತಾರೆ. ವೈವಸ್ವತ ಮನ್ವಂತರ ಮತ್ತು ರೈವತ ಮನ್ವಂತರ ಎರಡರಲ್ಲಿಯೂ ಸಂಬಂಧಪಟ್ಟು 2 ಬಾರಿ ಆಗಿದೆ ಸಮುದ್ರ ಮಥನ ಕೂಡ. ರೈವತ ಮನ್ವಂತರ ಅದ ಕೊನೆಯಲ್ಲಿ ಒಮ್ಮೆ, ವೈವಸ್ವತ ಮನ್ವಂತರದ ಒಮ್ಮೆ. ವರಾಹಾವತಾರ ಆದದ್ದು ಸ್ವಯಂಭೂ ಮನ್ವಂತರದಲ್ಲಿ ಸೃಷ್ಟಿಯ ಆರಂಭದಲ್ಲಿ. ಆ ವರಾಹಾವತಾರ ಮತ್ತೆ ವೈವಸ್ವತ ಮನ್ವಂತರದಲ್ಲಿ ಪುನಃ ಇವನು ಹಿರಣ್ಯಾಕ್ಷನಾಗಿ